ಅತಿಶಯ ನಾಮ ಪಾಪಿಗೆ ಪದನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಬೆಳಗವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡು ನಾಮ ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪದನಾಮ ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿರುವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಹಾಸಿದವನು ನೀನಲ್ಲವೇ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಹಾಸಿದವನು ನೀನಲ್ಲವೇ. ನಿನ್ನ ಕೃಪೆಯ ಮೋಘವಾದದು, ನಿನ್ನ ಕೃಪೆಯ ಮೋಘವಾದದು. ಓಹೋ ಓಹೋ ಲ ಲ ಲ ಲ ಲ ಲ ಲ.
ಅನುಭವಿಸಿ ತಿಳಿಯುವಾಗಲೂ ಪ್ರೀತಿ ಎಂಬ ನಾವೆಯಲ್ಲಿಯೇ ನಾನು ದೂರ ಸಾರುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ನಿನ್ನ ಸ್ತುತಿಯನ್ನ ಮಾಡುವೆ. ಓ, ನಿನ್ನ ಸ್ತುತಿಯನ್ನ ಮಾಡುವೆ. ಓಹೋ, ಓಹೋ, ಆಹಾ, ಲಾ ಲಾ ಲಾ, ಲಾ ಲಾ ಲಾ, ಓಹೋ, ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವೆವು. ಓಹೋ, ಓಹೋ, ಆಹಾ, ಲಾ ಲಾ ಲಾ, ಲಾ ಲಾ ಲಾ, ಓಹೋ, ಓಹೋ. ಗುಡ್ ಮಾರ್ನಿಂಗ್ ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ಆರಾಧನೆಗೆ ಸ್ವಾಗತ ಸುಸ್ವಾಗತ. ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯದಿಂದ ಒಂದು ವಚನವನ್ನು ನೋಡೋಣ. ಮೊದಲನೇ ಪೇತ್ರ 5ನೇ ಅಧ್ಯಾಯ ವಚನ 6. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಸಹೋದರ ಸಹೋದರಿಯರೇ, ಇಲ್ಲಿ ನೋಡುವಾಗ ನಿಜವಾಗಲೂ ದೇವರ ವಾಕ್ಯದಲ್ಲಿ ಅತ್ಯದ್ಭುತಮಯವಾದಂಥ ಒಂದು ಸಂಗತಿಯನ್ನು ನಮಗೆ ಇವತ್ತು ತಿಳಿಸ್ತಾ ಇದ್ದಾರೆ. ನಾವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡರೆ ಖಂಡಿತವಾಗಿಯೂ ಆತನು ನಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು ಎಂಬುದಾಗಿ. ಸಹೋದರ ಸಹೋದರರೇ, ಖಂಡಿತವಾಗಿಯೂ ಕೂಡ ನಮ್ಮನ್ನು ದೇವರು ಮೇಲಕ್ಕೆ ಎತ್ತುವಂಥ ದೇವರಾಗಿದ್ದಾರೆ. ಅಂಥ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ. ಹೃದಯಪೂರ್ವಕವಾಗಿ ಅವರನ್ನು ಆರಾಧಿಸೋಣ. Hallelujah, hallelujah.
ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ದೇವರೇ, ನಿಮ್ಮ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ವಾಕ್ಯವನ್ನು ಮಾತಾಡಬೇಕಾದ್ರೆ ನೀವು ನಮ್ಮ ಸಂಗತಿ ಬಲಪಡಿಸಿ, ನಮ್ಮ ಜ್ಞಾನ ಅಲ್ಲ ದೇವರೇ, ನಿಮ್ಮ ಕೃಪೆ ನಮ್ಮ ಜೊತೆ ಇರಬೇಕಂತ ಕೇಳ್ಕೊಳ್ತಿದ್ದೇನೆ. ಅವರು ನಿಮ್ಮ ಆತ್ಮದಿಂದ ನಮ್ಮ ನಡೆಸಿಕೊಡ್ತೇನೆ. ನಿಮ್ಮ ವಾರ್ತೆ ಯಾರ್ಯಾರು ಕೇಳ್ತಾ ಇದ್ದಾರೋ ಅವರಿಗೆಲ್ಲ ಹೋಗಿ ಅವರ ಹೃದಯಗಳನ್ನು ಮುಟ್ಟೋಕೆ ಸಹಾಯ ಮಾಡಬೇಕಂತ ಕೇಳ್ಕೊಳ್ತೇನೆ. ತಂದೆ, ಈ ಸಮಯ ಕೊಟ್ಟಕ್ಕೆ ಸ್ತೋತ್ರ. ಇಲ್ಲಿರೋ ಪ್ರತಿಯೊಬ್ಬರನ್ನು ಮುಟ್ಟಿ ಬಲಪಡಿಸಿ ನಡೆಸಬೇಕಂತ ಯೇಸುವಿನ ಹೆಸರಿನಲ್ಲಿ ಕೇಳಿ ಹೊಂದಿದ್ದೇನೆ ತಂದೆಯ ದೇವರೇ, ಆಮೇಲೆ. ಆಮೇಲೆ ಸಿಸ್ಟರ್ಸ್, ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ನಾನು ನಂಬ್ತೀನಿ ಕಮ್ಮಿ ಜನ ಇದ್ದೀವಿ, ಪರವಾಗಿಲ್ಲ. ಓಕೆ, ಜನ ಎಷ್ಟಿದ್ರೂ ಪರವಾಗಿಲ್ಲ. ಬೈಬಲ್ ಹೇಳುತ್ತೆ, ಎಲ್ಲಿ 2-3 ಆತ್ಮಗಳಿರುತ್ತೆ ಅದರ ಮಧ್ಯೆ ನಾನು ಇರ್ತೀನಿ. ನಮ್ಮ ಮಧ್ಯೆ ಯಾರಿದ್ದಾರೆ? ದೇವರಿದ್ದಾರೆ. ಓಕೆ, ನಾವೊಂದು ದೇವರ ವಾರ್ತೆಯನ್ನು ಕೇಳೋಕ್ಕೆ ನಮ್ಮ ಸುತ್ತ ಯಾರಿದ್ದಾರೆ ಅನ್ನೋ ಅವಶ್ಯಕತೆ ಇಲ್ಲ. ದೇವರ ವಾರ್ತೆಯನ್ನು ಕೇಳಕ್ಕೆ ನಮ್ಮ ಹೃದಯ ಸಿದ್ಧವಾಗಿದ್ದರೆ ಸಾಕು. ಆಮೇಲೆ ಇಲ್ಲಿ ಎಷ್ಟು ಜನ ಲವ್ ಮಾಡಿ ಮದುವೆ ಆಗಿದೆ? ಎಷ್ಟು ಜನ ಮದುವೆ ಆದ್ಮೇಲೆ ಲವ್ ಮಾಡಿದ್ವಿ? ಹೌದಿಲ್ಲ? ತುಂಬ ಜನ ಯಾರು ಹೇಳ್ತಾ ಇದ್ರು, ಮದುವೆ ಅನ್ನೋದು 2 ರೀತಿ ಇದೆ. ಒಂದು ಲವ್ ಮ್ಯಾರೇಜ್, ಒಂದು ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್ ಹೇಗೆ ಅಂದರೆ, ನಾವೇ ಹುತ್ತದಲ್ಲಿ ಕೈ ಇಟ್ಟು ಆವತ್ತರ ಕಚ್ಚಿಸ್ಕೊಳತ್ತಲ್ಲ, ಅದು ಸಾಯ್ತೀವಿ. ಅರೇಂಜ್ ಮ್ಯಾರೇಜ್ ಹೇಗಿದ್ರೆ, ರೋಡಲ್ಲಿ ಹೋಗ್ತಾ ಇದ್ದೀವಿ, ಸಡನ್ನಾಗಿ ಅವ ಬಂದು ಕಚ್ಚುತ್ತೆ, ಅದು ಸಾಯ್ತೀವಿ. 2 ಒಂದೇ. ಅಂದರೆ ಮದುವೆ ಅನ್ನೋದು ಈ ಥರ ಅಂತ ಜನಗಳು ಹೇಳ್ತಾರೆ. ಆದರೆ ನಿಮ್ಮ ಜೀವನದಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಜೀವನದಲ್ಲಿ ಆ ಥರ ನಾವು ಕಚ್ಚಿಸ್ಕೊಳ್ತಾರೆ ಏನಿಲ್ಲ. ಶಿಷ್ಯರಾಗಿದ್ದೀವಿ. ದೇವರು ನಮ್ಮ ಜೊತೆ ಇದ್ದಾರೆ, ದೇವರ ಜನ ನಮ್ಮ ಜೊತೆ ಇದ್ದಾರೆ, ಅವ್ರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಸಿಸ್ಟರ್ಸ್, ಯಾರು ಭಯ ಪಡಬೇಡಿ. ಮದುವೆ ಅಂದರೆ ಸಾವಲ್ಲ. ತುಂಬ ಜನ ಅಯ್ಯೋ ಕೊನೆ ಮುಗೀತಪ್ಪ ಜೀವನ ಅಂತ ಅಂದ್ಕೊಳ್ತೀವಿ. ಆಮೇಲೆ ಆದರೆ ಜೀವನ ಅಲ್ಲಿ ಪ್ರಾರಂಭ ಆಗುತ್ತೆ. ಹೊಸ ಜೀವನಕ್ಕೆ ನಾವು ಕಾಲಿಡ್ತೀವಿ. ಆಮೇಲೆ ಸಮಸ್ಯೆಗಳಿದೆ, ಸವಾಲುಗಳಿದೆ, ಆದ್ರೂ ನಮ್ಮ ಜೊತೆ ಯಾರಿದ್ದಾರೆ? ದೇವರಿದ್ದಾರೆ, ಅವ್ರು ನಮ್ಮ ನಡೆಸ್ಕೊಂಡಿರ್ತಾರೆ. ಆಮೇಲೆ ಈ ದಿನ ಮೆಸೇಜ್ ಏನಂದರೆ, ಮೊದಲ ಪ್ರೀತಿ, ಫಸ್ಟ್ ಲವ್. ಏನಪ್ಪ ಹೊಸದಾಗಿದೆ, ನಾನೇನು ಕೇಳೇ ಇಲ್ಲ, ಹೊಸದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದಲ್ಲ. ಫಸ್ಟ್ ಪ್ರೀತಿ, ಮೊದಲ ಪ್ರೀತಿ ಅಂದರೆ ಯೋಚನೆ ಮಾಡಿ ನೋಡಿ. ಮದುವೆ ಆದ ಪ್ರಾರಂಭದಲ್ಲಿ ನಮ್ಮ ಅನ್ಯೋನ್ಯತೆ ಹೇಗಿತ್ತು? ಗಂಡ ಹೆಂಡತಿಯರ ಸಂಬಂಧ ಹೇಗಿರುತ್ತೆ? ನೀನಿಲ್ಲೋ ನಾನಲ್ಲ, ನೀನಿಲ್ಲದೆ ನಾನಿಲ್ಲ, ನಿನ್ನ ಬಿಟ್ಟು ನಾನು ಬಾಳಲಾರೆ. ಹೌದಿಲ್ಲ? ಈ ರೀತಿ ಅನೇಕ ಡೈಲಾಗ್ ಹೊಡಿತೀವಿ. ಜೊತೆಯಲ್ಲಿ ನೀನೆಲ್ಲಿದ್ರೂ ನಾನು ಅಲ್ಲಿರ್ತೀನಿ, ಕಷ್ಟ ಸುಖ ನೋವೆಲ್ಲ ನಾನು ನಿಮ್ಮ ಜೊತೆ ಅನುಭವಿಸ್ತೀನಿ. ಕಾಲಕ್ರಮೇಣ ವರ್ಷಗಳು ಕಳೆದಂತೆ ಇದ್ರೆ ನೀನಿರಬೇಕು, ಇಲ್ಲ ನಾನಿಲ್ಲ. ಹೌದಿಲ್ಲ? ಅದೇ ವಿಷಯ ಹೇಳೋ ರೀತಿ ಸ್ವಲ್ಪ ಚೇಂಜ್ ಆಗುತ್ತೆ. ನಮ್ಮಲ್ಲಿದ್ದ ಪ್ರೀತಿ ಕಾಲಕ್ರಮೇಣ ಹಾಗೆಯೇ ಕಮ್ಮಿ ಆಗ್ತದೆ. ಇದೆಲ್ಲ 1 ದಿನ 2 ದಿನದಲ್ಲಿ ಆಗಲ್ಲ, ಸಮಯ ತೆಗೆದುಕೊಳ್ತಲ್ಲ. ಅನೇಕ ವಿಷಯಗಳನ್ನ ನೋಡ್ತೀವಿ. ಸ್ಟಾರ್ಟಿಂಗಲ್ಲೆಲ್ಲ ಒಳ್ಳೊಳ್ಳೆ ನೋಡ್ಕೊಂಡು ಬಂದು ಆಮೇಲೆ ಸ್ವಲ್ಪ ಏನಪ್ಪ ಇವ್ರು ನಾನು ಈ ಥರ ನೋಡಿದ್ದೆ, ಸಡನ್ನಾಗಿ ಈ ಥರ ಇದ್ದಾರೆ, ಸ್ವಲ್ಪ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಬೆಸ್ಟ್ ಇದೆಲ್ಲ ಜೀವನದಲ್ಲಿ ನಡೀತೀವಿ. ಅದೇ ರೀತಿ ದೇವರ ಸಭೆಯಲ್ಲಿ ಕೂಡ ನಾವು ಕ್ರೈಸ್ತರಾದಾಗ, ಜ್ಞಾನಸ್ಥಾನ ಹೊಂದಾಗ ನಮ್ಮ ಜೀವನ ದೇವರ ಜೊತೆಯೇ. ನಾವು ದೇವರನ್ನ ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೇವೆ. ನನಗೆ ಜ್ಞಾಪನ ಇದೆ, ನಾನು ಜ್ಞಾನಸ್ಥಾನ ಆದಾಗ ಎಲ್ಲಿದ್ರೂ ಅಂದರೆ ಕೆಲಸಕ್ಕೆ ಹೋದ್ರೂ ಅಲ್ಲಿ ಬೈಬಲ್ ತಂದು ಹೋಗ್ತಾ ಇದ್ದೆ. ಎಲ್ಲ ನಾನು ನೋಡಿ ಒಂಥರ ಮಾಡ್ತೀನಿ. ನಾನು ಯಾರಿಗೆ ಕೇರ್ ಮಾಡ್ತೇನೆ, ಅಲ್ಲಿ ಬೈಬಲ್ ಓದಿ ನೋಟ್ ತೊಗೊಂಡು ಅದು ಅಂಡರ್ಲೈನ್ ಮಾಡಿ ಅದನ್ನು ನಾನು ಮತ್ತೆ ಕಲಿತಾ ಇದ್ದೆ. ಅಂದರೆ ಬೈಬಲ್ ನನಗೆ ಹೊಸದಾಗಿತ್ತು. ದೇವರ ಸನ್ನಿಧಿ, ದೇವರ ರಾಜ್ಯ ನನಗೆ ಹೊಸದಾಗಿತ್ತು. ತುಂಬಾ ಖುಷಿ ಆಗ್ತಾ ಇತ್ತು. ಮಿನಿಸ್ಟ್ರಿ ಅಂದರೆ ಅಷ್ಟು ಖುಷಿ. ಎವ್ರಿ ಡೇ ಸಾಯಂಕಾಲ ಆಗದೆ ನಾವು ಎದುರು ನೋಡ್ತಾ ಇದ್ವಿ. ಮಿನಿಸ್ಟ್ರಿ 1 ದಿನ ಕೂಡ ಮಿನಿಸ್ಟ್ರಿ ಮಿಸ್ ಆಗ್ತಾಯಿದೆ. ಅಷ್ಟೊಂದು ಆತುರ, ಆ ಕಾತುರ ಅವಾಗ ಇತ್ತು. ದಿನಗಳು ಕಳೆದಂತೆ, ವರ್ಷಗಳು ಕಳೆದಂತೆ ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧಗಳು, ದೇವರ ಜೊತೆ ಇರುವ ಸಂಬಂಧ, ಸಭೆಗಿರುವ ನಮ್ಮ ಸಂಬಂಧ
ಕಾಲಕ್ರಮೇಣ ಕಮ್ಮಿ ಆಗುತ್ತೆ. ಆಮೇಲೆ ಅಂದರೆ ದೇವರ ಮೇಲಿದ್ದ ಆ ಪ್ರೀತಿ ನಿಧಾನವಾಗಿ ಸಣ್ಣದಾಗ್ತದೆ. ಅದೇ ಈ ದಿನದ ನಾವು ನೋಡ್ತೀವಿ, ನಾವು ನಮ್ಮ ದೇವರ ಜೊತೆಯಲ್ಲಿ ಆ ಮೊದಲ ಪ್ರೀತಿಯನ್ನು ಇಟ್ಕೊಂಡಿದ್ದೀವ. ಪ್ರಾರಂಭದಲ್ಲಿ ಕ್ರೈಸ್ತರಾದಾಗ ನನ್ನ ಜೀವನ ದೇವರ ಜೊತೆಯಲ್ಲಿ ಇದ್ದ ರೀತಿ ಇವಾಗ ಇಲ್ಲ. ಅದೇ ಸಮಯವನ್ನು ನಾನು ದೇವರಿಗೆ ಕೊಡ್ತಾ ಇದ್ದೀನ. ನಾವು ಇವತ್ತು ಎಫೆಸೀಯ ಪುಸ್ತಕದಿಂದ ಕೆಲವು ವಿಷಯ ಕಲಿಯೋಣ. ಈ ಒಂದು ಪುಸ್ತಕ ಬಂದು ಅನೇಕ ಕ್ರೈಸ್ತ ಸಭೆಗಳು ಬೆಳೆಯೋಕ್ಕೆ, ಕ್ರೈಸ್ತರು ಬಲಗೊಳ್ಳೋಕ್ಕೆ ಸಾಕ್ಷಿಯಾಗಿದೆ. ಆಮೇಲೆ ನಾವು ನೋಡೋಣ ಪ್ರಕಟಣೆ ಪುಸ್ತಕದಲ್ಲಿ ಏನು ಹೇಳುತ್ತೆ ಅಂತ. ಪ್ರಕಟಣೆ 2ನೇ ಅಧ್ಯಾಯ 1-5 ಇವೆಲ್ಲ ಇದ್ದೀರಾ? ನಾನು ಓದ್ತೀನಿ. ಪ್ರಕಟಣೆ 2ನೇ ಅಧ್ಯಾಯ 1-5. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆಯು. 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರೆ. ಅಪೊಸ್ತಲರದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡೆ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದೆಲ್ಲ ಬಲ್ಲೆನು. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗಿದೆ. ಆದುದರಿಂದ ನೀನು ಎಲ್ಲಿದ್ದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಆಮೇಲೆ ಸಿಸ್ಟರ್ಸ್, ಓಕೆ, ಇಲ್ಲಿ ಹೇಳ್ತಾ ಇದ್ದಾರೆ, ಸಭೆಯ ಅವರ ಒಂದು ಆಡಂಬರಗಳು, ಅವರ ಅನಿಸಿಕೆಗಳು, ಅವರ ಕಾರ್ಯಗಳು ತುಂಬ ಚೆನ್ನಾಗಿತ್ತು. ಎಫೆಸಿ ಎಲ್ಲ ಕೆಲಸ ಮಾಡ್ತಾ ಇದ್ರು, ದೇವರಿಗಾಗಿ ಪರಿಶ್ರಮ ಪಡ್ತಾ ಇದ್ರು, ಏನೇ ಮಾಡೋಕ್ಕೆ ಅವ್ರ ಬಂದು ಸಿದ್ಧವಾಗಿತ್ತು ಸಭೆಯಲ್ಲಿ. ಆದರೆ ಅವರಿಗಿದ್ದ ಪ್ರೀತಿ, ನಿಜವಾದ ಪ್ರೀತಿಯನ್ನು ಕಾಣ್ತೀವಿ. ಸಭೆಗೆ ಬರ್ತೀವಿ, ಕಾಂಟ್ರಿಬ್ಯೂಷನ್ ಕೊಡ್ತೀವಿ, ಫೆಲೋಶಿಪ್ ಮಾಡ್ತೀವಿ, ಕಮ್ಯುನಿಯನ್ ತೊಳ್ತೀವಿ, ದೇವರ ವಾರ್ತೆ ಕೇಳ್ತೀವಿ. ಇದೇ ನಮ್ಮ ದಿನನಿತ್ಯದ ಕೆಲಸ ಆಗಿದೆ. ಆದರೆ ನನ್ನ ಹೃದಯ ದೇವರ ಜೊತೆ ಸಂಬಂಧವನ್ನು ಹೊಂದಿದ್ದ, ದೇವರು ನಾನು ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದೀವ, ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡೋಕ್ಕಾಗ್ತಾ ಇದ್ದ. ಅದೇ ಇದು ಎಫೆಸರಿಗೆ ಹೇಳ್ತಿದ್ದಾರೆ, ನೀನೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಯಾವುದೇ ಕೊರತೆಗಳಿಲ್ಲ, ತುಂಬ ಸಂತೋಷ ನನಗೆ. ಆದರೆ ನಿಮ್ಮಲ್ಲಿ ಒಂದೇ ಒಂದು ಕಮ್ಮಿ ಇದೆ, ಅದೇನೆಂದರೆ ನೀವು ಮೊದಲಿದ್ದ ಪ್ರೀತಿಯನ್ನು ಬಿಟ್ಬಿಟ್ಟಿದ್ದೀರಾ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ನೀನು ಎಲ್ಲಿದ್ದೆ ಸ್ಟಾರ್ಟಿಂಗಲ್ಲಿ, ಎಲ್ಲಿಂದ ಬಿದ್ದಿದ್ದೀಯಾ ಜ್ಞಾಪನ ಮಾಡ್ತಾರೆ. ಸಿಸ್ಟರ್ಸ್, ನಾವು ಸಭೆಗೆ ಬರಬೇಕಾದ್ರೆ ನಮ್ಮ ಜೀವನ ಹೇಗಿತ್ತು ಯೋಚನೆ ಮಾಡೋಣ. ನನ್ನ ಪರಿಸ್ಥಿತಿ ಹೇಗಿತ್ತು? ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಪರಿಸ್ಥಿತಿ ಚೆನ್ನಾಗಿದೆ. ಜನಗಳ ಜೊತೆಯಲ್ಲಿ ಮಾತಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ನಾವು ಸರಿಯಾದ ಬಟ್ಟೆ ಯಾಕೆ ಮ್ಯಾಚ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಆಮೇಲೆ ಸಿಸ್ಟರ್, ಜನಗಳ ಜೊತೆ ಮಾತಾಡೋಕ್ಕೆ ಭಯ ಆಗ್ತದೆ. ಅಂದರೆ ದೇವರ ಬಗ್ಗೆ ಏನು ಝೀರೋ ನಾವು. ನಾನು ರೋಮನ್ ಕ್ಯಾಥಲಿಕ್ಕಿಂದ ಬಂದಿದ್ದೆ. ನಾನು ಸುಮಾರು 28 ವರ್ಷಗಳ ಕಾಲ ಅಲ್ಲಿ ರೋಮನ್ ಕ್ಯಾಥಲಿಕಲ್ಲೇ ಇದೆ. ಆದರೆ ನನಗೇನು ಗೊತ್ತಿಲ್ಲ, ಬೈಬಲ್ ಬಗ್ಗೆ ಏನು ಗೊತ್ತಿಲ್ಲ, ಸತ್ಯ ಅಂದರೆ ಏನು ಗೊತ್ತಿಲ್ಲ, ಯೇಸುವಿನ ಸಿಲುಬೆ ಬಗ್ಗೆ ಗೊತ್ತಿಲ್ಲ, ಪಾಪದ ಬಗ್ಗೆ ಗೊತ್ತಿಲ್ಲ. ಪಾಪ ಮಾಡೋದು ನಾರ್ಮಲ್, ಎಲ್ಲರೂ ಮಾಡ್ತಾ ನಾವು ಮಾಡ್ತೀವಿ. ಯಾರು ನಮಗೆ ಅದ್ರ ಬಗ್ಗೆ ಕಲಿಸ್ಕೊಡೋದು. ಆದರೆ ಈ ಸಭೆಗೆ ಬಂದ ಮೇಲೆ ನಮಗೆ ಸತ್ಯ ಅಂದರೆ ಏನು, ಪಾಪದ ಪರಿಜ್ಞಾನ ನಮಗೆ ತಿಳಿಯುತ್ತೆ. ಸಿಸ್ಟರ್, ಯಾವ ರೀತಿ ಜನಗಳ ಜೊತೆ ನಾವು ವರ್ತಿಸಬೇಕು, ಯಾವ ರೀತಿ ಜನಗಳ ಸಭೆ ಕರೆದುಕೊಂಡು ಬರಬೇಕು, ಯಾವ ರೀತಿ ದೇವರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು, ನಾವು ಹೇಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು, ಈ ರೀತಿಯಾದ ಅನೇಕ ವಿಷಯಗಳನ್ನ ಕೊಡ್ತಾರೆ. ಕಾಲಕ್ರಮೇಣ ಇದೆಲ್ಲ ಕಲ್ತ್ಕೊಂಡು ಏನು ಮಾಡೋದಂದರೆ, ಇದೆಲ್ಲ ಗೊತ್ತಾದ ಮೇಲೆ ನಮ್ಮ ಜೀವನ ಮಾತ್ರ ನಾವು ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಸತ್ಯವನ್ನು ಹೇಳೋದನ್ನು ಮಾಡ್ತೀವಿ, ಜನಗಳನ್ನ ದೇವರ ಹತ್ರ ಕರ್ಕೊಬರೋದನ್ನ ಬಿಟ್ಬಿಟ್ಟು. ಆಮೇಲೆ ಸಿಸ್ಟರ್, ಅದೇ ಇದು
ಹೇಳ್ತಾ ಇದ್ದಾರೆ, ನಾನು ಮೊದಲಿದ್ದ ಸ್ಥಿತಿ ಹೇಗಿತ್ತು, ನೀನು ಸಭೆಗೆ ಬರಬೇಕಾದ್ರೆ ಹೇಗಿದ್ದೆ, ನಿನಗೆ ಎಷ್ಟೊಂದು ಆಶೀರ್ವಾದ ಇದೆ, ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ದೇವರು ಎಲ್ಲ ವಿಷಯಗಳನ್ನು ಬ್ಲೆಸ್ ಮಾಡಿದ್ರು. ಹೌದಿಲ್ಲ? ನಾವು ಯಾರು ಹೇಳೋಕ್ಕಾಗಲ್ಲ, ನಾನು ಇವತ್ತು ಕೊರತೆಯಲ್ಲಿದ್ದೀನಿ, ನನಗೆ ಪ್ರತಿದಿನ ಊಟ ಇಲ್ಲ, ಹಾಕೊಳ್ಳೋಕೆ ಬಟ್ಟೆ ಇಲ್ಲ, ಈಗ ನಾವು ಯಾರು ಹೇಳೋಕ್ಕಾಗಲ್ಲ. ದೇವರು ನಮಗೆಲ್ಲವೂ ಕೊಟ್ಟಿದ್ದೆ. ಆದರೆ ನನ್ನ ಪ್ರಶ್ನೆ, ನಾನೇನು ದೇವರಿಗೆ ಕೊಡ್ತಾ ಇದ್ದೀನಿ? ನಾನು ದೇವ್ರನ್ನ ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ದೇವರು ನನಗೆ ಮಾಡಿದ್ದಕ್ಕೆ ಅದಕ್ಕೆ ಕೃತಜ್ಞತೆಯಾಗಿ ನಾನು ಅವ್ರಿಗೇನು ಮಾಡ್ತಾ ಇದ್ದೀನಿ? ಅದೇ ಹೇಳ್ತಾ ಇದ್ದಾರೆ, ನೀನು ಮೊದಲೇನು ಮಾಡ್ತಿದ್ದೆ ಅದೆಲ್ಲ ಪ್ರಾರಂಭದ ದಿನಗಳಲ್ಲಿ ನಾವು ತುಂಬ ಉತ್ಸಾಹರಾಗಿದ್ದು, ಅನೇಕ ವಿಷಯಗಳು ದೇವರು ಮಾಡೋಕ್ಕೆ ತುಂಬ ತುದಿಗಾಲ ನಿಂತಿದ್ದು, ಯಾರೇ ಏನೇ ಹೇಳಿದ್ರು ಸರಿ ಬ್ರದರ್ ಮಾಡ್ತೀನಿ. ಅದು ಇವಾಗ ಟೈಮ್ ಇಲ್ಲ, ಫೋನ್ ಮಾಡ್ತೀನಿ, ನೋಡೋಣ, ನೆಕ್ಸ್ಟು ನಾಳೆ, ನೆಕ್ಸ್ಟ್ ವೀಕು ನಮ್ಮ ಸಮಯವನ್ನು ಕೂಡ ಕೊಡೋಕ್ಕೆ ಒಂದು ಕಷ್ಟಪಡ್ತೀವಿ. ಆಮೇಲೆ ಸಿಸ್ಟರ್, ಆದರೆ ಬೈಬಲ್ ಏನು ಹೇಳುತ್ತೆ, ದೇವರು ಏನು ಹೇಳ್ತಾ ಇದ್ದಾರೆ, ನೀನು ಮೊದಲು ಏನು ಮಾಡ್ತಾ ಇದ್ದೆ ಮತ್ತೆ ಅದನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿಲ್ಲ ಅಂದರೆ ಏನು ಹೇಳ್ತಾರೆ, ನಾನು ಬಂದು ನಿಮಗಿದ್ದ ಆ ಒಂದು ಆಶೀರ್ವಾದ, ಆ ಒಂದು ದೀಪಸ್ತಂಭ ಅಂದರೆ ಏನು, ನಮಗಿದ್ದ ಆಶೀರ್ವಾದ. ಸಿಸ್ಟರ್ ಯೋಚನೆ ಮಾಡಿ ನೋಡಿ, ದೇವರು ನಮ್ಮ ಜೊತೆ ಇಲ್ಲ ಅಂದರೆ, ಅವ್ರು ನಮ್ಮನ್ನು ಆಶೀರ್ವಾದ ಮಾಡಿಲ್ಲ ಅಂದರೆ, ನನ್ನ ಪರಿಶ್ರಮ 0, ನನ್ನ ಪ್ರಯಾಸ 0, ನಾನು ಪಡುವ ಎಲ್ಲ ಪರಿಶ್ರಮಗಳು, ಕಷ್ಟಗಳು, ಬೆವರು ಸುರಿಸಿದ್ರು ಕೂಡ ಅದು ಏನೂ ಇಲ್ಲ. ಮೆಂಬರ್ ಸಿಸ್ಟರ್ ಯೋಚನೆ ಮಾಡಿ ನೋಡಿ, ದೇವರು ನಮ್ಮ ಜೊತೆ ಇರೋದ್ರಿಂದ ನಾವು ಸುರಕ್ಷಿತವಾಗ್ತೀವಿ. ನಮ್ಮ ಅಗತ್ಯಗಳ ದೇವರು ಪೂರ್ತಿ ಮಾಡ್ತಾರೆ. ನನ್ನ ಕಷ್ಟದಲ್ಲಿ, ದುಃಖದಲ್ಲಿ ದೇವ್ರ ಜೊತೆ ನನ್ನ ಜೊತೆ ನಡೆಸ್ತಾರೆ. ಅದು ನಾವು ನೋಡ್ತಾ ಇದ್ದೀವ, ನಮ್ಗೆ ಅರ್ಥ ಆಗ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ನೀವು ಏನು ಮಾಡ್ತಿದ್ರೆ ಮತ್ತೆ ಅದು ಪ್ರಾರಂಭ. ಮೆಂಬರ್ ಸಿಸ್ಟರ್, ದೇವ್ರು ಹೇಳ್ತಾ ಇಲ್ಲ ನೀನು ನಾನು ದೂರ ತಳ್ಳಿಬಿಡ್ತೀನಿ, ನೀನು ನಾಶ ಮಾಡ್ತೀನಿ, ಆ ಥರ ಏನು ಹೇಳ್ತಾ ಇಲ್ಲ. ನನ್ನ ಆಶೀರ್ವಾದ ನಿನ್ನ ಜೊತೆ ಇದ್ದಾರೆ, ಇದೆ, ಇನ್ನೇನು ಮಾಡಬೇಕು, ಜಸ್ಟ್ ಪ್ರಾರಂಭ ಮಾಡಬೇಕಷ್ಟೆ. ಮೆಂಬರ್ ಸಿಸ್ಟರ್ಸ್, ಇವತ್ತು ನಮಗೆ ಏನು ತಡೆಯಾಗಿದೆ ಪ್ರಾರಂಭ ಮಾಡಿ? ಯಾವುದು ನಮ್ಮನ್ನು ತಡೀತಾ ಇದೆ? ನಾವು ಮೊದಲು ಮಾಡ್ತಿದ್ದ ಕೆಲಸವನ್ನು ಮಾಡೋಕ್ಕೆ ಏನು ತಡೀತಾ ಇದೆ? ಓಕೆ, ಇಲ್ಲಿ ಹೇಳಿದ್ರೆ ಓಕೆ, 5 ಹೇಳುತ್ತೆ, ನೀನು ಎಲ್ಲಿಂದ ಬಿದ್ದಿದ್ಯೋ ಅದನ್ನು ಜ್ಞಾಪಕ ಮಾಡ್ತೀವಿ. ನಮ್ಮ ಜೀವನ ನಾವು ಯೋಚನೆ ಮಾಡ್ತೀವ, ನನ್ನ ಪರಿಸ್ಥಿತಿ ಹೇಗಿತ್ತು ನಾವು ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ದೇವರ ಆಶೀರ್ವಾದಗಳನ್ನು ನಾವು ನೆನೆಸ್ಕೊಳ್ತಾ ಇದ್ದೀವ. ಸಿಸ್ಟರ್ಸ್, ನಮ್ಮೆಲ್ಲರಿಗೂ ಜ್ಞಾಪನ ಇದೆ, ಕೋವಿಡ್ ಟೈಮ್ ಜ್ಞಾಪನ ಇಲ್ಲ, ನಮ್ಮ ಪರಿಸ್ಥಿತಿ ನಮಗೆ ಜ್ಞಾಪನ ಇದಲ್ಲ. ಸರಿಯಾದ ಕೆಲಸ ಇಲ್ಲ, ಮನೆಯಲ್ಲಿ ರೇಷನ್ ಇಲ್ಲ, ಕಷ್ಟ ಇತ್ತು, ಅನೇಕ ಸಮಸ್ಯೆಗಳಿತ್ತು. ಆದರೆ ಆ ಟೈಮಲ್ಲಿ ಸುಮಾರು 4 ವರ್ಷಗಳ ಹಿಂದೆ ನನಗೆ ಒಂದು ಲೀಡರ್ ಹೇಳಿದರು, ನಿಮಗೆ ಈ ವರ್ಷ, ಬರೋ ವರ್ಷ ಏನೇನು ಆಗಬೇಕು ಅಂತ ಬರೀ ಮುಂದಿನ ವರ್ಷಗಳಲ್ಲಿ. ನಾನು ಬರೆದೆ, ಏನೇನು ಬರೆದೆ ಅಂದರೆ, ನಮ್ಮ ಮನೆಯಲ್ಲಿ ಮೀಟಿಂಗ್ ನಡೀತಾ ಇರಲಿಲ್ಲ. ಫಸ್ಟ್ ಟೈಮ್ ಮತ್ತು ನಮ್ಮ ಮನೆಯಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗಬೇಕು. ನಮ್ಮ ಮಿನಿಸ್ಟ್ರಿ, ಓಕೆ, ಕೆಲವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗಿರಲಿಲ್ಲ, ಅವ್ರ ಜೊತೆ ಒಳ್ಳೆಯ ಸಂಬಂಧ ಆಗಬೇಕು. ಈ ವರ್ಷ ಓಕೆ ಕಾರ್ನಿವಲ್ ನಡೀಬೇಕು. 3 ವರ್ಷ ಕಾರ್ನಿವಲ್ ನಡೀಲಿಲ್ಲ, 2 ವರ್ಷ 3 ವರ್ಷ ಕಾರ್ನಿವಲ್ ನಡೀಬೇಕು. ಓಕೆ, ನಾವು ಸ್ವತಂತ್ರವಾಗಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಹರ್ಷಿತ ಬಂದು ಚರ್ಚಿಗೆ ಫುಲ್ ಟೈಮಿಗೆ ಸೇರ್ಕೋಬೇಕಂತ ಪ್ಲ್ಯಾನ್ ಇತ್ತು. ಅವ್ರು ಫುಲ್ ಟೈಮ್ ಸೇರ್ಕೋಬೇಕು. ಅದೆಲ್ಲ ಸ್ಟಾರ್ಟಿಂಗ್ ಟ್ರೈ ಮಾಡಿದ್ದು ನಾವು ಏನೇನು ಬೇಕಂತ ಡೀಟಾಗಿ. ತುಂಬಾ ನೀವು ಗೊತ್ತಿಲ್ಲ, ಎವ್ರಿ ಮಂತ್ 15 to 20 days ಅವ್ರು ನನಗೆ ಇರ್ತೀವಿ ತಲೆನೋವು. ಆ ತಲೆನೋವು ಮೈಗ್ರೇನ್ ಕಮ್ಮಿ ಆಗಬೇಕಂತ ಟ್ರೈ ಮಾಡಿದ್ರು. ಅಷ್ಟೇ ನಮ್ಮ ಮಗಳು ಅಣ್ಣ ಮಗಳು ಮದುವೆ ಫಿಕ್ಸ್ ಆಗಿತ್ತು. ಆ ಮದುವೆ ಆಗಬೇಕು ಅಂತ ಟ್ರೈ ಮಾಡಿದ್ರು. ನೆಕ್ಸ್ಟ್ ಇನ್ನೊಂದು ಅಣ್ಣ ಮಗಳಿಗೆ ಮದುವೆನೇ ಫಿಕ್ಸ್ ಆಗಿತ್ತು. ತುಂಬ ದಿನ ವೆಯ್ಟ್ ಮಾಡ್ತಾಯಿದ್ರು, ಅವ್ರ ಮದುವೆ ಫಿಕ್ಸ್ ಆಗಬೇಕಂತ ಟ್ರೈ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕಂತ ಪ್ರೇ. ಈ 10 ವಿಷಯಕ್ಕಾಗಿ ನಾವು ಪ್ರೇ ಮಾಡ್ತೀವಿ. ಸಿಸ್ಟರ್, ನೀವು ನಂಬ್ತೀರಾ ನಮ್ಮಲ್ಲಿ ಗೊತ್ತಿಲ್ಲ, ಈ 10 ವಿಷಯಗಳು ಕೂಡ ಇವತ್ತು ನಮಗೆ ಪಾಸಿಟಿವ್ ಇರ್ತಾರೆ. ಎಲ್ಲ ಸಕ್ಸಸ್ಫುಲ್, ಎಲ್ಲ ದೇವ್ರ ಹಿಡಿಯೋದು ಮೇನ್. ಅಂದರೆ ನಾವು ಯಾವಾಗ ದೇವರ ಹತ್ರ ಹೋಗ್ತೀವಿ, ದೇವರು ಖಂಡಿತ ತಿಳ್ತೀವಿ. ನನ್ನ ಪ್ರಶ್ನೆ, ನಾನು ನಿಜವಾಗಿ ದೇವರ ಹತ್ರ ಹೋಗ್ತಾ ಇದ್ದೀನಿ, ನನ್ನ ದೇವರಿಗೆ ಮೊದಲ ಸ್ಥಾನ ಕೊಡ್ತಾ ಇದ್ದೀನಿ, ನನ್ನ ಪ್ರೀತಿ ದೇವರ ಹತ್ರ ಇಲ್ಲ ಇವತ್ತು.
ಓಕೆ, ನಾನು ಇದು ಪೇಪರ್ ನನ್ನ ಹತ್ರ ಇರಲಿಲ್ಲ, ಯಾವುದೋ ಒಂದು ಡೈರಿಲಿತ್ತು. ನಾನು ನಿನ್ನೆ ಮೆಸೇಜ್ ಎಲ್ಲ ಮಾಡಿ ಆದಮೇಲೆ ಹಂಗೆ ಹೋಗ್ಬೇಕಾದ್ರೆ ಆ ಡೈರಿ ನೋಡ್ಬೇಕಾದ್ರೆ ಇದು ನನಗೆ ಸಿಕ್ತು. ಅಂದರೆ ಇದು ಹೇಳಿದ್ರೆ ಇಲ್ಲಿ ನನಗೆ ಜ್ಞಾಪನ ಮಾಡಿ ದೇವರು ನನಗೆ ಎಷ್ಟೊಂದು ಆಶೀರ್ವಾದ ಮಾಡಿ. ಓಕೆ, ಇದು 10 ಮಾತು ನಾನು ಹೇಳ್ತೇನೆ, ಇನ್ನೂ ತುಂಬ ಇದೆ ಇಂಪಾರ್ಟೆಂಟ್. ನಾನೇನು ಬರೆದು ಕೊಟ್ಟಿದ್ದೆ ಅವತ್ತು ಅದೇ ವಿಷಯ ದೇವರು ಎಲ್ಲರೂ ಕೊಡ್ತೀನಿ. ನೀನು ನನ್ನ ಮನೇಲಿ ಮಿನಿಸ್ಟ್ರಿ ಸ್ಟಾರ್ಟ್ ಆಯಿತು. ಹರ್ಷಿತಾ ಒಂದು ಫುಲ್ ಟೈಮ್ ಅವರು, ರೀಟಾಗಿ ತಲೆನೋವು ಕಮ್ಮಿ ಆಯಿತು. ನಮ್ಮ ಅಣ್ಣ ಮಕ್ಕಳಿಗೆ ಇಬ್ಬರಿಗೂ ಮದುವೆ ಆಯಿತು. ಓಕೆ, ಅವ್ರಿಗೆ ಮಗು ಕೂಡ ಆಗ್ತಾಯಿದೆ. ಇದೆಲ್ಲ ನೋಡ್ಬೇಕಾದ್ರೆ ದೇವರ ಆಶೆ. ನನ್ನ ಜೊತೆ ಯಾರು ಸಂಬಂಧ ಚೆನ್ನಾಗಿರಲಿಲ್ಲ ಅವಾಗ ಇದು ತುಂಬ ಚೆನ್ನಾಗಿ. ಸಿಸ್ಟರ್ಸ್, ಏನು ಹೇಳಕ್ಕೆ ಬರ್ತಾ ಇದ್ದೀನಿ, ನನ್ನಿಂದ ತುಂಬ ವಿಷಯ ಸಾಧ್ಯ ಇಲ್ಲ. ನನ್ನ ಪ್ರಯಾಸ, ನನ್ನ ಪ್ರಯತ್ನ ತುಂಬ ವಿಷಯ ನಾವು ಮಾಡೋಕ್ಕಾಗಲ್ಲ. ಅದು ದೇವರಿಂದ ಸಾಧ್ಯ. ನಾನು ದೇವರ ಹತ್ರ ಹೋಗ್ತಾ ಇದ್ದೀನಿ. ಫಸ್ಟ್ ಪ್ರಯಾರಿಟಿ, ಮೊದಲನೇ ಸ್ಥಾನವನ್ನು ದೇವರಿಗೆ ಕೊಡ್ತಾ ಇದ್ದೀನಿ. ಓಕೆ, ಯೆರೆಮೀಯ ಹೋಗೋಣ. ಯೆರೆಮೀಯ ಪುಸ್ತಕ 2ನೇ ಅಧ್ಯಾಯ 1-7. ಯೆರೆಮೀಯ 2ನೇ ಅಧ್ಯಾಯ 1 ಇದರೆಲ್ಲ ಓದೋಣ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದನು. ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹದ ಕಾಲದಲ್ಲಿ ನಿನ್ನ ಪ್ರೇಮವನ್ನು ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪತಿವ್ರತೆಯನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ಇಸ್ರಾಯೇಲ್ ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು. ಅದನ್ನು ತಿಂದು ಬಿಟ್ಟವರೆಲ್ಲರೂ ದೋಷಿಗಳಾಗಿ ಕೇಡಿಗೆ ಗುರಿಯಾದರು ಎಂದು ಯೆಹೋವನು ಅನ್ನುತ್ತಾನೆ. ಯಾಕೋಬ ಮನೆತನದವರೇ, ಇಸ್ರಾಯೇಲ್ ವಂಶದ ಸಕಲ ಗೋತ್ರಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ಹೀಗನ್ನುತ್ತಾನೆ, ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು ಕಂಡಿದ್ದರಿಂದ ವ್ಯತ್ಯಾಚಾರವನ್ನು ಅನುಸರಿಸಿ ತಾವೇ ವ್ಯರ್ಥರಾಗಿ ನನ್ನಿಂದ ಬಿಟ್ಟು ದೂರವಾದರು. ನಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿ ಕಾಡಾಗಿಯೂ ಹಳ್ಳ ಕೊಳ್ಳವಾಗಿಯೂ ನಿರ್ಜಲವಾಗಿಯೂ ಘೋರಂಧಕಾರವಾಗಿಯೂ ಯಾರು ಹಾದು ಹೋಗದೆಯೂ ಯಾರು ವಾಸಿಸದೇ ಇರುವ ಅರಣ್ಯದಲ್ಲಿ ನಡೆಸಿದ ಯೆಹೋವನು ಎಲ್ಲಿ ಎಂದು ಅವರು ಅಂದುಕೊಳ್ಳಲಿಲ್ಲವಲ್ಲ. ನಾನು ನಿಮ್ಮನ್ನು ಫಲವತ್ತಾದ ಸೀಮೆಗೆ ಕರೆತಂದು ಅದರ ಫಲವನ್ನು ಸಾರವನ್ನು ಅನುಭವಿಸುವ ಹಾಗೆ ಮಾಡಿದೆನು. ಆದರೆ ನೀವು ಪ್ರವೇಶಿಸಿ ಆ ನನ್ನ ದೇಶವನ್ನು ಒಲೆ ಮಾಡಿ ನನ್ನ ಶ್ವಾಸವನ್ನು ಅಸಹ್ಯಪಡಿಸಿದ್ದೀರಿ. ಆಮೇಲೆ ಸಿಸ್ಟರ್, ಇಲ್ಲಿ ಯೆಶಾಯ ಪ್ರವಾದಿ ಇಸ್ರೇಲ್ ಜನರ ಜೊತೆ ಮಾತಾಡ್ತಾರೆ. ಆಮೇಲೆ ಯೆರೆಮೀಯ ಪ್ರವಾದಿ ಏನು ಹೇಳ್ತಾ ಇದ್ದಾರೆ? ನಾನು ನಿಮ್ಮನ್ನು ಈಜಿಪ್ಟಿಂದ ಯಾವ ರೀತಿ ಕಳ್ಕೊಬಂದೆ ದೇವರು ಮಾತಾಡ್ತೀನಿ. ಆ ಒಂದು ಅರಣ್ಯದ ಪ್ರವಾಸ ಹೇಗಿತ್ತು? ಕಾಡ್ಗತ್ತಲು, ಯಾರು ಜನಗಳು ವಾಸ ಮಾಡೋಕ್ಕೆ ಯೋಗ್ಯವಾದ ಸ್ಥಳ. ಓಕೆ, ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕ್ಕೆ ಊಟ ಇಲ್ಲ. ಲಕ್ಷಾಂತರ ಜನಗಳನ್ನ ದೇವರು ಆ ಒಂದು ಸ್ಥಳದಿಂದ ಕರ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ, ನಿಮಗೆ ಅದು ಜ್ಞಾಪನ ಇಲ್ಲ. ನಾನು ಮಾಡಿದ ಉಪಕಾರಗಳು, ನಾನು ನಿಮ್ಮನ್ನು ಅಲ್ಲಿಂದ ಕರ್ಕೊಂಡ್ಬಂದಿದ್ದು ನಿಮಗೆ ಜ್ಞಾಪನ ಇಲ್ಲ. ಯಾವ ಕಾರಣದಿಂದ ನೀವು ನನ್ನನ್ನು ಬಿಟ್ಟು ದೂರ ಹೋಗಿದ್ದೀರಾ? ದೇವರು ಪ್ರಶ್ನೆ ಕೇಳ್ತಾರೆ. ನನ್ನಲ್ಲಿ ಯಾವ ಅಪರಾಧಗಳನ್ನ ನೋಡಿ ನೀವು ಬಂದು ನನ್ನಿಂದ ದೂರವಾಗಲಿಲ್ಲ? ನಾನು ನಿಮ್ಗೆ ಎಂಥ ಜಾಗ ಕೊಟ್ಟೆ? ಎಷ್ಟೊಂದು ಸಮೃದ್ಧಿಯಾದ ಜಾಗ ಕೊಟ್ಟೆ. ಅದನ್ನು ನೀವೇನು ಮಾಡಿದಿರಿ? ಅದನ್ನು ಒಲೆ ಮಾಡಿದ್ದೀರಾ, ಅಸಹ್ಯ ಮಾಡಿದ್ದೀರ ಅಂತ ದೇವರು. ರೆಸಿಸ್ಟೆನ್ಸ್. ಇವತ್ತು ದೇವರು ನಮಗೆ ಮಾಡಿದ ಎಲ್ಲ ಆಶೀರ್ವಾದಗಳು ನಮಗೆ ಜ್ಞಾಪನವಿದೆ. ಇಸ್ರಾಯೇಲರು ದೇವರ ಸಂಪೂರ್ಣವಾಗಿ, ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಭೆ ದಿಢೀರ್ ಅಂದರೆ ಇದ್ದಕ್ಕಿದ್ದಂತೆ ದೇವರಿಂದ ದೂರ ಆಗಲ್ಲ. ನಾವು ದೇವರಿಂದ ದೂರ ಆಗಬೇಕಂದ್ರೆ ಕಾಲಕ್ರಮೇಣ ದಿನಗಳು, ತಿಂಗಳುಗಳು, ವರ್ಷಗಳು, ಹೀಗೆ ಅನೇಕ ದಿನಗಳಿರ್ತಾವೆ. ಒಬ್ಬ ಮನುಷ್ಯ ದೇವರ ಸಭೆಯನ್ನು ಬಿಟ್ಟು ಹೋಗ್ಬೇಕು ಏನು ಮಾಡ್ತಾನೆ? ಮೊದಲು ನಿಧಾನವಾಗಿ ವೀಕ್ಸ್ ಮೀಟಿಂಗ್ ಮಿಸ್ ಮಾಡ್ತೀವಿ, ನಂತರ ಸಭೆಗೆ ಬರೋದು ಮಿಸ್ ಮಾಡ್ತೀವಿ, ಆಮೇಲೆ ತಿಂಗಳಿಗೆ ಒಂದ್ಸತಿ, 2 ತಿಂಗಳಿಗೆ ಒಂದ್ಸತಿ, ನಿಧಾನವಾಗಿ ಕಾಲಕ್ರಮೇಣವಾಗಿ ದೇವರಿಂದ. ಸಭೆ ಕೂಡ ಹಾಗೆ ದೇವರಿಂದ ದೂರ ಆಗೋಕ್ಕೆ
ಸಮಯ ತೆಗೆದುಕೊಳ್ತೀವಿ. ಮೇ ಬಿ ಒಂದು ತಲೆಮಾರು ತೆಗಿಬೋದು, ಒಂದು ಜನರೇಷನ್ ತಗೋಬೋದು, ಗೊತ್ತಿಲ್ಲ. ಆದರೆ ಕಾಲಕ್ರಮೇಣವಾಗಿ ಈ ಇಸ್ರೇಲ್ ಜನಗಳು ಕೂಡ ಹಾಗೇನೆ. ಕಾಲ ಕಳೆದಂತೆ ದೇವರು ಸಂಪೂರ್ಣವಾಗಿ ನಮ್ಮ ದೇವರು ಯಾರಂತಾನೆ ಅವ್ರು ಮರ್ತೋದ್ರು. ಅವ್ರೇನು ಮಾಡಿದರು? ಅನೇಕ ವಿಗ್ರಹಗಳು, ಅನೇಕ ಸಂಪ್ರದಾಯಗಳನ್ನ ಫಾಲೋ ಮಾಡೋಕ್ಕೆ ಸ್ಟಾಪ್ ಮಾಡಿದ್ರು. ಆಮೇಲೆ ಮುಂದೆ ನೋಡಿ, ಕೆಳಗೆ ಹೇಳುತ್ತೆ ಅದೇ ಯೆರೆಮೀಯದಲ್ಲಿ 8 ನೋಡಿ. ಯಾಜಕರೇ, ಯೆಹೋವನು ಎಲ್ಲಿ ಎಂಬ ವಿಚಾರವೇ ಇರಲಿಲ್ಲ. ಧರ್ಮೋಪದೇಶಕರು ನನ್ನನ್ನು ತಿಳಿಯಲಿಲ್ಲ. ಪಾಲಕರು ನನಗೆ ದ್ರೋಹ ಮಾಡಿದರು. ಪ್ರವಾದಿಗಳು ಪಾಳ್ ದೇವತೆಯ ಅವಶ್ಯದಿಂದ ಪ್ರವಾದಿಗಳ ಕೆಲಸಕ್ಕೆ ಬಾರದವುಗಳನ್ನು ಸೇವಿಸಿದರು. 9 ಆದ ಕಾರಣ ನಾನು ನಿಮ್ಮೊಂದಿಗೆ ಇನ್ನು ವ್ಯಾಜ್ಯವಾಡುವೆನು, ನಿಮ್ಮ ಸಂತಾನದವರೊಂದಿಗೆ ವ್ಯಾಜ್ಯವಾಡುವೆನು ಎಂದು ಯೆಹೋವನು ಅನ್ನುತ್ತಾನೆ. ಏನು ಹೇಳ್ತಾ ಇದ್ದಾರೆ? ಯಾರ್ಯಾರು ದೇವರಿಂದ ದೂರ ಹೋದರು? ಯಾಜಕರು, ಓಕೆ, ಧರ್ಮೋಪದೇಶಕರು, ಪಾಲಕರು, ಪ್ರವಾದಿಗಳು, ಇವರೆಲ್ಲ ಏನಾಯಿತು? ಇವರೆಲ್ಲ ಯಾರು? ಜನಗಳನ್ನ ಲೀಡ್ ಮಾಡಿದ ಜನಗಳಿಗೆ ದೇವರ ಬಗ್ಗೆ ಮಾತಾಡ್ತಾ ಇದ್ದವರು ಯಾಜಕರು, ದೇವರಿಗೆ ಜನಗಳಿಗೆ ಬೋಧನೆ ಮಾಡ್ತಿದ್ದವರು. ಆಮೇಲೆ ಸಿಸ್ಟರ್ ಯಾಜಕರು ನಮಗೆ ಗೊತ್ತಿದೆಯಲ್ಲ, ಅಂದರೆ ಜನಗಳಿಗೆ ದೇವರಿಗೆ ಮಧ್ಯೆ ಇರುವ ಒಂದು ಬ್ರಿಡ್ಜ್ ಯಾಜಕ ಅಂದರೆ ದೇವರ ಬಗ್ಗೆ ಜನಗಳನ್ನ ತಿಳಿಸ್ಕೊಂಡು ಜನಗಳನ್ನ ದೇವರ ಹತ್ರ ಕರ್ಕೊಂಡು ಇವರೇ ಯಾಜಕರು. ಈ ಯಾಜಕರು ಏನು ಮಾಡಿದರು? ದೇವರನ್ನ ಕರ್ಕೊಂಡು. ನೆಕ್ಸ್ಟ್ ಯಾರಿದ್ದಾರೆ ಇಲ್ಲಿ? ಓಕೆ, ಧರ್ಮೋಪದೇಶಕರು ಅಂದರೆ ಸತ್ಯವೇದನ ಚೆನ್ನಾಗಿ ಆಳವಾಗಿ ತಿಳಿದವರು. ಬೈಬಲ್ ಬಗ್ಗೆ ಓದಿ ನಾವು ಫಾದರ್ಗಳೆಲ್ಲ ನೋಡಿರ್ತೀವಲ್ಲ, ಸುಮಾರು 10-15 ವರ್ಷಗಳ ಕಾಲ ಅವರು ಓದ್ತಾರೆ. PUC ಮುಗಿದ ಮೇಲೆ ಅಷ್ಟೊಂದು ಕಲ್ತ ಮೇಲೆ ಅವರು ದೇವರ ಬಗ್ಗೆ ಹೇಳ್ಕೊಡ್ಲಿಲ್ಲ ಅಂದರೆ, ದೇವ್ರನ್ನ ಮಹಿಮೆ ಪಡಿಸಲಿಲ್ಲ ಅಂದರೆ, ದೇವರಿಗೆ ಮೊದಲನೇ ಸ್ಥಾನ ಕೊಡಲಿಲ್ಲ ಅಂದರೆ, ಅವರ ಕೆಲಸಗಳು ಅವ್ರು ಮಾಡಲಿಲ್ಲ ಅಂದರೆ ಅವ್ರು ಮಾಡಿದ್ದೆಲ್ಲ ವೇಸ್ಟ್ ಅಲ್ಲ. ಅವ್ರು ಅಷ್ಟು ವರ್ಷ ಪಟ್ಟ ಪ್ರಯಾಸ ಎಲ್ಲ ವ್ಯರ್ಥ. ಅದೇ ರೀತಿ ನೋಡ್ತೀವಿ, ಪಾಲಕರು, ಪ್ರವಾದಿಗಳು, ಮುಂದೆ ನಡೆಯೋದು ಹೇಳ್ತಿದ್ದ ಪ್ರವಾದಿಗಳು ಕೂಡ ವಿಗ್ರಹಾರಾಧನೆ ಮಾಡ್ತಾರೆ. ನಾನು ನನ್ನ ಮಕ್ಕಳು ಎಲ್ಲವೂ ಚೆನ್ನಾಗಿರ್ತೀವಿ, ನನ್ನ ಮಕ್ಕಳು ದೇವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ದೇವ್ರನ್ನ ಬಿಟ್ಟು ಹೋಗ್ಬೇಕಂದ್ರೆ ಕಷ್ಟ ಆಗುತ್ತಾ? ಖಂಡಿತ ಕಷ್ಟ ಆಗುತ್ತೆ. ಯೋಚನೆ ಮಾಡಿ, ದೇವರು ಆ ಒಂದು ದೇಶದಿಂದ ಕರ್ಕೊಂಡ್ಬಂದು ಲಕ್ಷಾಂತರ ಜನಗಳನ್ನ ಇಟ್ಟಿದ್ದಾರೆ. ಅವ್ರ ಅಗತ್ಯಗಳೆಲ್ಲ ಪೂರ್ತಿ ಮಾಡಿದ್ದಾರೆ. ಅಲ್ಲಿಂದ ಬಲಿಷ್ಠವಾದ ಜನಾಂಗನ ಅಲ್ಲಿಂದ ತೆಗೆದಿಸಿ ಇವರಿಗೆ ಆ ಒಂದು ದೇಶ ಕೊಟ್ಟಿದ್ದಾರೆ. ಆದರೆ ಇವರೇನು ಮಾಡ್ತಾ ಇದ್ದಾರೆ? ದೇವ್ರ ಕೆಲಸ ಮಾಡ್ತಾ ಇದ್ದಾರ? ದೇವ್ರಿಗೆ ವಿಧೇಯರಾಗಿದ್ದಾರ? ಅವ್ರಿಗೆ ಏನು ಮಾಡಬೇಕಾಗಿತ್ತೋ ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡಿ. ಈ ದಿನ ನಾವು ಸಭೆಗೆ ಬರ್ತೀವಿ. ನಮ್ಮ ಉದ್ದೇಶ ಏನು? ಯಾರು ಕೇಳ್ತಾರೆ, ಯಾರು ನೋಡ್ತಾರೆ, ಇಲ್ಲ ದೇವರ ವಾರ್ತೆ ಕೇಳಬೇಕು, ಇಲ್ಲ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದೆಲ್ಲ ಒಳ್ಳೆಯ ಕೆಲಸ, ಯಾವುದು ತಪ್ಪಿಲ್ಲ. ಆದರೆ ನಾನು ನನ್ನ ದೇವರಿಗೆ ಮಹಿಮೆ ಪಡಿಸೋಕೆ ಬರ್ತಾ ಇದ್ದೀನಿ, ನನ್ನ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಬರ್ತಾ ಇದ್ದೀನಿ, ನನ್ನ ದೇವರಿಗೆ ಕೃತಜ್ಞತೆ ಸಲ್ಲಿಸೋಕೆ ಬರ್ತಾ ಇದ್ದೀನಿ. ದೇವ್ರು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಉಪಕಾರಕ್ಕಾಗಿ ಅವ್ರನ್ನ ಕೃತಜ್ಞತೆ ಹೇಳ್ತೀನಿ. ಈ ಉದ್ದೇಶದಿಂದ ದೇವರಿಗೆ ಬರ್ತಾ ಇದ್ದೀನಿ. ಇದು ಆರಾಧನೆ ಮಾಡೋಕ್ಕೆ ದೇವರ ಹತ್ರ ಬರ್ತಾ ಇದ್ದೀನಿ. ಈ ಜನ ಏನು ಮಾಡ್ತಾರೆ? FEC ಆಗ್ಬೋದು ಅಥವಾ ಇಸ್ರೇಲ್ ಜನ ಆಗ್ಬೋದು, ಇವ್ರು ಏನು ಮಾಡಿದ್ರು? ದೇವ್ರು ಮಾಡಿದ ಎಲ್ಲ ಉಪಕಾರಗಳು, ತಾವು ಮೊದಲು ಮಾಡ್ತಿದ್ದ ಎಲ್ಲ ಕೆಲಸಗಳನ್ನ ಸಂಪೂರ್ಣವಾಗಿ FEC ಏನಾಗುತ್ತೆ? ಎಲ್ಲ ಮಾಡ್ತಾ ಇದ್ರು, ಆದರೆ ಅವ್ರ ನಿಜವಾದ ಪ್ರೀತಿ ಇರಲಿಲ್ಲ. ನಾವು ಕೊರಿಯಂಥರಲ್ಲಿ ನೋಡ್ತೀವಲ್ವ, ಕತ್ತಿನಲ್ಲಿ ಹೇಳ್ತೇವೆ, ನೀನು ಪ್ರೀತಿ ಇಲ್ಲದೆ ನೀನು ಏನೇ ಮಾಡಿದ್ರು, ನಿನ್ನ ಶರೀರವನ್ನು ಸುಡೋಕೆ ಕೊಟ್ಟರು ಕೂಡ ಅದು ವೇಸ್ಟ್. ಆಮೇಲೆ ಸಿಸ್ಟರ್ ಓದಿದ್ವಿ, ಅಂದರೆ ಪ್ರೀತಿ ಇಷ್ಟೊಂದು ಇಂಪಾರ್ಟೆಂಟ್. ಇಲ್ಲಿ ಯಾಕೆ ಪ್ರೀತಿ ಫಸ್ಟ್ ಲವ್ ಬಗ್ಗೆ ಹೇಳ್ತಾ ಇದ್ದಾರೆ ದೇವರು? ದೇವರು ಬಂದು ನಮಗೆ ಹಸ್ಬೆಂಡ್, ಸಭೆ ಬಂದರು ಅವ್ರಿಗೆ ನಾವು ವೈಫ್, ಹೆಂಡತಿ ಥರ. ಗಂಡ ಹೆಂಡತಿರ ಸಂಬಂಧ ಯಾವಾಗಲೂ ಹೇಗಿರಬೇಕು? ಅನ್ಯೋನ್ಯವಾಗಿರಬೇಕು. ನಾನು ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದೆ, ಮದುವೆ ಜೀವನ ಹೇಗಿರುತ್ತೆ, ಸಮಸ್ಯೆಗಳು ಬರುತ್ತೆ,
ಭಿನ್ನಾಭಿಪ್ರಾಯ ಬರುತ್ತೆ. ಆದರೆ ಮತ್ತೆ ಏನಾಗುತ್ತೆ, ಮತ್ತೆ ಒಟ್ಟಿಗೆ ಸಿಗುತ್ತೆ, ಮತ್ತೆ ನಮ್ಮ ಜೀವನವನ್ನು ಸರಿ ಮಾಡ್ಕೊಳ್ತೀವಿ. ಸಭೆಯಲ್ಲೂ ಕೂಡ ಏನಾದರೂ ಸಮಸ್ಯೆ ಆಗುತ್ತೆ, ಮತ್ತೆ ನಾವು ಸರಿ ಮಾಡ್ಕೊಳ್ತಾ ಇದ್ದೀವ, ಮತ್ತೆ ಹೊಸದಾಗಿ ಕಟ್ತಾ ಇದ್ದೀವ ನಮ್ಮ ಸಂಬಂಧ ದೇವ್ರ ಜೊತೆ. ದೇವ್ರ ಜೊತೆ ನನ್ನ ಸಂಬಂಧನ ಬಿಗಿ ಮಾಡಿಕೊಳ್ತಾ ಇದ್ದೀನ, ಅಥವಾ ಲೂಸಾಗಿ ಹೋಗ್ತಾನೆ ಇಲ್ಲ, ದಿನ ದೂರ ಹೋಗ್ತಾನೆ ಇಲ್ಲ. ಯಾವ ಕಾರಣದಿಂದ ನಾನು ದೇವರಿಂದ ದೂರ ಹೋಗ್ತೇನೆ? ಓಕೆ, ಪ್ರಕಟಣೆ 3:3 ಹೇಳುತ್ತೆ, ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದಿಕೋ. ಓಕೆ, ಏನು ಹೇಳ್ತಾ ಇದ್ದಾರೆ? ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗದಿದ್ದರೆ ಕಳ್ಳನ್ನು ಬರುವಂತೆ ಬರುವೆನು. ಏನು ಹೇಳ್ತಿದ್ದಾರೆ? ನಾವೇನೇನು ದೇವರ ವಿಷಯ ಕಲ್ತಿದ್ದೀವಿ, ಸಭೆಯಿಂದ ನಾವೇನೇನು ಪಡ್ಕೊಂಡಿದ್ದೀವಿ, ಜನಗಳು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಸತ್ಯವೇದಿಂದ, ಅದನ್ನು ಜ್ಞಾಪನ ಮಾಡ್ಕೊಳ್ತೀವಿ. ಹೇಳ್ತಿದ್ದಾರೆ, ನಾನು ಎಚ್ಚರವಾಗಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಇಲ್ಲ ಅಂದರೆ ಬೈಬಲ್ ಹೇಳುತ್ತೆ ಕಳ್ಳನ್ನು ಬರೋ ಥರ ಹೋಗ್ತಾರೆ. ಅಂದರೆ ಸೈತಾನ್ ನಮಗೆ ಯಾವಾಗ ಅಟ್ಯಾಕ್ ಮಾಡುತ್ತೆ, ಯಾವ ಮೂಮೆಂಟನ್ನು ದೇವರಿಂದ ದೂರ ಹೋಗ್ತೀನಿ, ನಮ್ಮ ಹೃದಯಗಳನ್ನು ಶುದ್ಧ ಮಾಡ್ಕೊಳ್ತೇವೆ. ಅನೇಕ ಸಂದರ್ಭಗಳನ್ನು ನಾವು ದೇವರಿಂದ ದೂರ ಹೋಗ್ತೀವಿ. ಕಾರಣ ಏನು? ಈ ಲೋಕದ ವ್ಯಾಮೋಹ, ಹಣದ ಆಸೆ, ನನ್ನ ಸ್ವಂತ ಸುಖ, ಓಕೆ ನನಗೆ ಗೊತ್ತು, ನಾನು ಮಾಡ್ತೇನೆ, ನನ್ನಿಂದ ಸಾಧ್ಯ, ಈ ರೀತಿ ಅನೇಕ ವಿಷಯಗಳು ನನ್ನಿಂದ ದೇವರಿಂದ ದೂರ ಮಾಡ್ತೀನಿ. ಓಕೆ, ಪರಿಶ್ರಮ ಪಡಕ್ಕೆ ಹೋಗ್ತೀವಿ. ಆಮೇಲೆ ಅನೇಕ ಆಸೆಗಳು, ಬೇಕು ಬೇಕು ಅನ್ನೋ ವ್ಯಾಮೋಹಗಳು, ಸಮಯ ಎಲ್ಲ ಸಭೆಗೆ, ಕುಟುಂಬಕ್ಕೆ, ಸ್ನೇಹಿತರಿಗೆ, ಹೆಂಡತಿ ಮಕ್ಕಳಿಗೆ ನಮಗೆ ಸಮಯ ಕೊಡಬೇಕಾಗ್ತದೆ. ಇದೆಲ್ಲ ಏನಾಗುತ್ತೆ, ನಾವು ದೇವರ ದೂರ ಕರ್ಕೊಂಡು ಎಷ್ಟೊಂದು ಓಡ್ತೀವಿ ಅಂದರೆ ನಾವು ಎಲ್ಲಿ ಓಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಎಷ್ಟು ದೂರ ಇದ್ದೀವಿ ಅಂತ ಗೊತ್ತಿಲ್ಲ, ನನ್ನ ಕೊನೆ ಏನಂತ ಗೊತ್ತಿಲ್ಲ. ಓಡ್ತಾನೆ ಇದ್ದೀವಿ. ಅದರ ಜೊತೆಲಿ ಟೆನ್ಷನ್. ಆ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅನೇಕ ಹ್ಯಾಬಿಟ್ಗಳು, ಸ್ಮೋಕಿಂಗ್, ಡ್ರಿಂಕಿಂಗ್, ಪಾನ್ಪರ, ಗುಟ್ಕ, ಏನೇನು ಗೊತ್ತಿಲ್ಲ ಏನೇನಿದೆ ಅಂತ, ಇದರ ಹ್ಯಾಬಿಟ್ಗಳು. ಟೆನ್ಷನ್ ಕಮ್ಮಿ ಆಯಿತಾ? ಇಲ್ಲ. ಅದನ್ನು ಕಮ್ಮಿ ಮಾಡೋಕ್ಕೆ ಬೇರೆ ವಿಷಯಗಳು, ಅನೇಕ ಲೋಕದ ಸ್ನೇಹಿತರು, ಈ ರೀತಿಯಾದ ವಿಷಯಗಳು ನಮ್ಮನ್ನು ದೇವರಿಂದ ದೂರ ಕರ್ಕೊಂಡು, ನಮಗೆ ಗೊತ್ತಿಲ್ಲದೆ ಅನೇಕ ಸಮಸ್ಯೆಗಳು ನಾವು ಸಿಗುತ್ತೆ, ಅಲ್ಲಿಂದ ಆಚೆ ಬರೋಕ್ಕೆ ತುಂಬ ಕಷ್ಟಪಡ್ತೀವಿ. ಆಮೇಲೆ ಸಿಸ್ಟರ್, ಒಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕಟ್ಟಿಗೆ ವ್ಯಾಪಾರಿ ಇರ್ತಾನೆ. ಕಟ್ಟಿಗೆ ಅಂದರೆ ಮರ ವ್ಯಾಪಾರ ಮಾಡ್ತಾನೆ. ತುಂಬ ಹಳೆ ಇಷ್ಟ ಅಷ್ಟು. ಈಗೆಲ್ಲ ಅದೆಲ್ಲ ಕಮ್ಮಿ ಇದೆ, ಅವಾಗೆಲ್ಲ ತುಂಬ ಸೌಜನ್ಯ ಬೇಕು. ಈಗೆಲ್ಲ ಗ್ಯಾಸ್ ಒಂದು ಲೈಟ್ ಹೊಡೆದ್ರೆ ಸ್ಟವ್ ಅಂಟ್ಕೊಳ್ಳುತ್ತೆ, ಫೋನ್ ಮಾಡಿದರೆ ಗ್ಯಾಸ್ ಸಿಲಿಂಡರ್ ಬರುತ್ತೆ, ಈಸಿ ಆಗಿದೆ ಎಲ್ಲ. ಓಕೆ, ಊಟನೇ ಬರುತ್ತೆ, ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ. ಸಿಸ್ಟರ್ಸ್ಗೆ ಅಡುಗೆ ಮಾಡೋದೇ ಮಾಡ್ಕೊಟ್ಟಿದ್ದಾರೆ ಕೆಲವರು. ಆಮೇಲೆ ಸುಗ್ಗಿ ಏನೇನು ಹಾಕಿದ ಗೊತ್ತಿಲ್ಲ, ಎಲ್ಲರೂ ಹೋಗ್ತಾರಲ್ಲ ಕೆಲವರು. ಓಕೆ, ಅಮ್ಮ ಎಲ್ಲ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವರೆಲ್ಲ ಆರ್ಡ್ರ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಆದರೆ ಈಗಿನ ಜನ್ರೇಷನ್ ಒಂದು ಫೋನ್ ಮಾಡು, ಯಾರೋ ಮಾಡಿದ್ದನ್ನು ತಿಂದ್ಬಿಟ್ಟು ಬಿಸಾಕ್ತೀವಿ. ಅದು ಹೇಗೆ ಮಾಡಿದ್ರು, ಏನು ಮಾಡಿದ್ರು, ಅದರ ಪರಿಸ್ಥಿತಿ ಹೇಗಿದೆ ಗೊತ್ತಿಲ್ಲ ನಮಗೆ. ಆದರೆ ಈ ಕಟ್ಟಿಗೆ ವ್ಯಾಪಾರಿ ಪ್ರತಿದಿನ ಅವ್ನ ಕೆಲಸ ಏನು ಗೊತ್ತಾ? ಕಾಡಿಗೆ ಹೋಗೋದು, ಕಟ್ಟಿಗೆಯನ್ನು ಕೂಡಿಸಿ ಎತ್ಕೊಂಬರೋದು, ಮಾರೋದು, ಜೀವನ ಮಾಡೋದು. ಅವನ ಪ್ರತಿದಿನದ ಜೀವನ ಅದೇ. ಅದರಿಂದ ಅವನ ಹೆಂಡತಿ ಮಕ್ಕಳು ಕೂಡ ಜೀವನ ಮಾಡ್ತಾರೆ. ಹೀಗೆ ವ್ಯಾಪಾರ ಮಾಡ್ತಾ ಮಾಡ್ತಾ ಕಟ್ಟಿಗೆ ಅಷ್ಟೊಂದು ಈಸಿಯಾಗಿ ಸಿಗಲ್ಲ, ಹೋಗ್ಬೇಕು, ಇನ್ನು ಹುಡಿಕೊಂಡು ಹೋಗ್ಬೇಕು. ಒಂದಿನ ಕಾಡಿಂದ ಮಧ್ಯೆಗೆ ಹೋಗ್ಬಿಡ್ತಾನೆ ಕಟ್ಟಿಗೆ ಹುಡಿಕೊಂಡು, ಸೌದೆನ ಹುಡಿಕೊಂಡು. ಅಲ್ಲಿ ಒಂದು ಮರದ ಕೆಳಗಡೆ ಒಬ್ಬ ಸನ್ಯಾಸಿ ಕುಂತಿರ್ತಾನೆ. ನೋಡ್ತಾನೆ, ಹೋಗಿ ನಮಸ್ಕಾರ ಮಾಡ್ತಾನೆ. ಸನ್ಯಾಸಿ ಹಾಂ, ಏನಪ್ಪ, ನಾನು ಕಟ್ಟಿಗೆ ವ್ಯಾಪಾರಿ, ಹಿಂಗೆ ಬಂದೆ. ಹೌದಾ, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ? ಎಷ್ಟು ವರ್ಷ ಮಾಡ್ತೀನಿ? ಅಯ್ಯೋ, ಕಟ್ಟಿಗೆ ವ್ಯಾಪಾರ ಮಾಡೋದು ಏನಿದೆ, ನಾನು ಹೇಳ್ತೀನಿ ಬಾಯಲ್ಲಿ. ಅಲ್ಲಿ ಸ್ಟ್ರೈಟ್ ಹೋಗು, ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟದ ಮುಂಚೆ ಎಡಭಾಗಕ್ಕೆ ಹೋಗು, ಅಲ್ಲಿ ತಾಮ್ರದ ನಿಧಿ ಇದೆ. ಏನಿದೆ? ತಾಮ್ರದ ನಿಧಿ ಇದೆ, ತೆಗೆದುಕೊಂಡು ಹೋಗಿ. ಅವ್ನು ಖುಷಿ ಆಗುತ್ತೆ, ನಂಬ್ತಲ್ಲ, ಇವ್ರು ಹೇಳೋದು ನಂಬಬೇಕಾ ಬೇಡವಾ ಡೌಟ್ ಇದ್ದದೇ ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಾನೆ, ಅವ್ರು ಹೇಳೋ ಥರ ಬೆಟ್ಟ ಇರುತ್ತೆ, ಬೆಟ್ಟಕ್ಕೆ ಮುಂಚೆ ಗಟ್ಟಿಗೆ ಹೋಗ್ತಾನೆ. ಅಲ್ಲಿ ಹೋದರೆ ಅವ್ರು ಹೇಳ್ತಾರೆ ತಾಮ್ರದ ನಿಧಿ ಇದೆ. ಅದನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಹೋಗ್ತಾನೆ, ಅದನ್ನು ಮಾರ್ತಾನೆ. ಪ್ರತಿದಿನ ಕೆಲಸ ಅದೇನೇ ಆಗುತ್ತೆ. ಕಟ್ಟಿಗೆ ವ್ಯಾಪಾರ ಸ್ಟಾಪ್, ತಾಮ್ರದ ವ್ಯಾಪಾರಿ ಆಗುತ್ತೆ. ತಾಮ್ರದ ಬೆಲೆ ಗೊತ್ತಾ ನಮಗೆ?
ಓಕೆ, ಕೆ ಜಿಗೆ ಎಷ್ಟಿದೆ? 8,000 ಏನೋ ಇದೆ, ಗೊತ್ತಿಲ್ಲ. ಓಕೆ, ತುಂಬ ಕಾಸ್ಟ್ಲಿ. ಹೀಗೆ ಕೆಲವು ತಿಂಗಳಾಗುತ್ತೆ, ಮನೆ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಾದರೂ ಇನ್ನೊಂದಿನ ಬರ್ತೇನೆ, ಅವರು ಕರೀತಾರೆ. ಯಾರು? ಹೌದು, ಸನ್ಯಾಸಿ. ಹೇಗಿದೆ ವ್ಯಾಪಾರ? ಚೆನ್ನಾಗಿಲ್ಲ? ಸಾಕಾಯ್ತಾ? ಇಲ್ಲ, ಹೀಗೆ ಹೋಗ್ತಾ ಇದ್ದೆ. ಆ ತಾಮ್ರದಲ್ಲಿ ಏನಾಗುತ್ತಲ್ಲ, ಮುಂದೆ ಹೋಗು, ರೈಟ್ ಸೈಡ್ಗೆ ಹೋಗು, ಅಲ್ಲಿ ಸಿಲ್ವರ್ ಇದೆ, ಬೆಳ್ಳಿ, ಅದು ತಗೊಂಡು ಹೋಗ್ತಾನೆ. ಅಲ್ಲಿ ಅದೇ ಅವ್ರು ಹೇಳ್ತಾರೆ, ಅದೇ ಇದೆ. ಮತ್ತೆ ಅದು ಸಿಲ್ವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ದಿನ ತೊಗೊಂಡೋಗ್ತಾನೆ, ತಿಂಗಳಗಟ್ಟಲೆ ತೊಗೊಂಡೋಗ್ತಾನೆ, ಗಾಡಿ ತೊಗೊಳ್ತಾನೆ, ಟ್ಯಾಕ್ಟ್ರು ತೊಗೊಳ್ತಾನೆ, ಅದನ್ನ ತೊಗೊಂಡೋಕ್ಕೆ ಹೀಗೆ ತಿಂಗಳಾಗ್ತಾನೆ. ಮನೆಯೆಲ್ಲ ಕಟ್ಟಿ ತುಂಬ ಸಾವುಕಾರ ಆಗ. ಮತ್ತೆ ಆ ಸನ್ಯಾಸಿ ಕರೀತಾನೆ, ಏನಪ್ಪ ಸಾಕ? ಇಲ್ಲ, ಹೋಗ್ತಾ ಇದೆ ಇನ್ನು. ಬೆಳ್ಳಿಲಿ ಏನಾಗುತ್ತೆ, ಆ ಬೆಟ್ಟ ಬಿದ್ದು ಸ್ವಲ್ಪ ಮುಂದೆ ಹೋಗು, ರೈಟ್ ಸೈಡಲ್ಲಿ ಅಲ್ಲಿ ಚಿನ್ನ ಇದೆ. ಅವ್ನಿಗೆ ನಂಬಕ್ಕೆ ಆಗಲ್ಲ. ಮುಂದೆ ಹೋಗ್ತಾನೆ, ಅವ್ರು ಹೇಳತ್ತಾರೆ ಚಿನ್ನದ ನಿಧಿ ಇರುತ್ತೆ. ಮತ್ತೆ ಸ್ಟಾರ್ಟ್ ಮಾಡ್ತಾನೆ ತಗೊಂಡು. ಲಾರಿ ತೊಗೊಂಡ, ಫಸ್ಟ್ ಏನಾಯ್ತು, ಟ್ಯಾಕ್ಟ್ರಿ ಇತ್ತು, ಈಗ ಲಾರಿ ತೊಗೊಂಡ, ಅನೇಕ ಲಾರಿಗಳ ತೊಗೊಂಡ. ಆ ಸುತ್ತಮುತ್ತ ಏರಿಕೆರೆ ದೊಡ್ಡ ಸಾವುಕಾರ. ಅವನಷ್ಟು ಸಾವುಕಾರ ಯಾರಿಲ್ಲ. ಹಾಗೆ ಹೋಗ್ತಾನೆ ಇರುತ್ತೆ ಅವನ ಜೀವನ. ಅವನಿಗೆ ಒಂದು ಯೋಚನೆ ಬರುತ್ತೆ, ನನಗೆ ಇಷ್ಟೊಂದು ಎಲ್ಲನೂ ಹೇಳ್ಕೊಟ್ನಲ್ಲ ಸನ್ಯಾಸಿ, ಜ್ಞಾಪನ ಮಾಡ್ಕೊಡ್ತೀನಿ, ನಾನು ಏನಾದರೂ ಕೊಡಬೇಕಲ್ಲ ಅವನಿಗೆ. ಬರ್ತಾನೆ, ಸ್ವಾಮಿ ನಮಸ್ತೆ, ನನಗೆ ಇಷ್ಟೊಂದು ಮಾಡಿದ್ದೀರಾ ನೀವು, ನಿಮ್ಗೆ ಏನಾದ್ರು ನಾನು ಕೊಡ್ಬೇಕಂತ ಇದ್ದೀನಿ, ಏನು ಬೇಕು ನಿಮಗೆ ಅಂತ ಹೇಳ್ತಾನೆ. ನಗ್ತಾನೆ ಸನ್ಯಾಸಿ, ಇದೆಲ್ಲ ನಂತಿಲ್ಲ, ನಾನು ನಿನಗೆ ಕೊಟ್ಟಿರೋದು, ನೀನೇನು ಕೊಡ್ತೀನಿ ನನಗೆ? ನನ್ನ ಹತ್ರ ಡೈಮಂಡೇ ಇದೆ. ಏನಿದೆ? ಇನ್ನು ಡೈಮಂಡ್ ಇದೇನೆ ನನ್ನ ಹತ್ರ ಇದೆ. ನಿನಗೆ ಕೋಪ ಬರುತ್ತೆ. ಡೈಮಂಡ್ ಇವ್ನು ಇಟ್ಕೊಂಡು ನನಗೆ ತಾಮ್ರ, ಬೆಳ್ಳಿ, ಚಿನ್ನ ತೋರಿಸ್ಬಿಟ್ಟು ಡೈಮಂಡ್ ಇವರೇ ಇಟ್ಕೊಂಡಿದ್ದಾರೆ. ಕೋಪ ಬರುತ್ತೆ. ಯೋಚನೆ ಮಾಡಿ ನೋಡಿ, ಇಷ್ಟೊಂದು ಕೊಟ್ಟೋದ್ರೆ ಒಂದು ಕೃತಜ್ಞತೆ ಆಗಿದ್ದಾನ? ಇಲ್ಲ. ಕೋಪ ಬರುತ್ತೆ. ಎಲ್ಲಿದೆ ಅದು? ಇಲ್ಲಿ ಏನು ಕೇಳ್ತಾನೆ? ಡೈಮಂಡ್ ಅದು ಒಳಗಡೆ ಇದೆ. ಎಲ್ಲಿದೆ? ಅದು ನನ್ನ ಒಳಗಡೆ ಇದೆ. ನಾನು ಸಂತೋಷವಾಗುತ್ತೆ. ನಿನಗೆ ತಾಮ್ರ ಸಿಕ್ತು, ಬೆಳ್ಳಿ ಸಿಕ್ತು, ಚಿನ್ನ ಸಿಕ್ತು, ನೀನು ಸಂತೋಷವಾಗಿಲ್ಲ. ಒಳಗಡೆ ಸಂತೋಷ ಪಟ್ಟು ಅದು ಡೈಮಂಡ್ ಥರ. ಈ ಲೋಕದಲ್ಲಿ ಸಿಗೋದೆಲ್ಲ ಟೆಂಪ್ರವರಿ, ತಾತ್ಕಾಲಿಕ. ಎಷ್ಟು ಸಿಕ್ಕಿದ್ರು ಸಾಕು ಅನ್ನೋಲ್ಲ. ನಿನಗೆ ಇವಾಗೆಲ್ಲ ಇದೆ, ಆದರೂ ನಿನಗೆ ತೃಪ್ತಿ ಇಲ್ಲ. ಯಾವಾಗ ನಾವು ಒಳಗಡೆ ಸಂತೋಷವಾಗಿರ್ತೀವಿ ಆವಾಗ ನಮಗೆ ತೃಪ್ತಿಯಾಗಿರ್ತೀವಿ. ನಮಗೆ ತೃಪ್ತಿಯ ನಮ್ಮ ಅನುಭವ. ಪ್ಲಸ್ ಸಿಸ್ಟರ್, ಈ ಸ್ಟೋರಿ ನಾವೇನು ಕಲಿಬೋದು? ಒಂದು ಮಾರ್ಗ ಏನಿದೆ? ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನು ಮಾಡಿದ್ದಾರೆ, ಅನೇಕ ವಿಷಯ ನಮ್ಮ ಜೀವನದಲ್ಲಿ ಬ್ಲೆಸ್ ಮಾಡಿದ್ದಾರೆ. ನಾವು ಕೃತಜ್ಞತೆ ಆಗಿದ್ದೀವ, ಸಂತೋಷವಾಗಿದ್ದೀವ, ನಮ್ಮ ಕುಟುಂಬದಲ್ಲಿ ನನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಅನ್ಯೋನ್ಯವಾಗಿದ್ದೀವ, ಕೂತ್ಕೊಂಡು ಮಾತಾಡ್ತೀವ, ಅವ್ರಿಗೆ ಸಮಯ ಕೊಡ್ತಾ ಇದ್ದೀವಿ, ಯಾವ್ದಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮ ಜೀವನದಲ್ಲಿ ಅನೇಕ ಸಮಯದಲ್ಲಿ ಹಣದ ಹಿಂದೆ, ಐಶ್ವರ್ಯದಿಂದ ಓಡ್ತೀವಿ, ತಪ್ಪಿಲ್ಲ. ಆದರೆ ದೇವರಿಂದ ಓಡೋದನ್ನು ನಾವು ಮಾಡ್ತೀವಿ. ದೇವರನ್ನ ಮರೆತು ಇದೆಲ್ಲ ಮಾಡ್ತೀವಿ. ನನ್ನ ಸ್ವಂತ ಪರಿಶ್ರಮ, ನನ್ನ ಸ್ವಂತ ಪ್ರಯಾಸದಿಂದ ಇದೆಲ್ಲ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ದೇವ್ರನ್ನ ಬಿಟ್ಟಿದ್ದೀನಿ. ಯಾವಾಗ ದೇವ್ರನ್ನ ನನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತೀನಿ ಆವಾಗ ದೇವರ ಆಶೀರ್ವಾದ. ಆಮೇಲೆ ಸಿಸ್ಟರ್, ಇನ್ನೊಂದು ಸ್ಕ್ರಿಪ್ಚರ್ ನೋಡೋಣ ಕೊನೆಯಲ್ಲಿ. ನಿಮಗೆಲ್ಲರೂ ಗೊತ್ತಿರೋದು ಲೂಕ 15ನೇ ಅಧ್ಯಾಯ 17 ಮತ್ತು 19. ಓಕೆ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು ಬಿದ್ದು ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೂ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಆಮೇಲೆ ಸಿಸ್ಟರ್ಸ್, ಈ ಮಗನ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ಅವನಿಗೆ ಹಣ ಬಂತು, ತಂದೆ ಆಸ್ತಿ ಸಿಕ್ತು, ಅವನ ಜೀವನ ತುಂಬನೇ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡಿದ.
ಅವನ ಪರಿಸ್ಥಿತಿ ಎಲ್ಲಿಗೆ ಹೋಯ್ತು? ತುಂಬನೇ ಅಸಹ್ಯವಾಗಿ, ಅಂದರೆ ತುಂಬನೇ ಕೀಳಾದ ಪರಿಸ್ಥಿತಿ. ಅಂದರೆ ಊಟ ಕೂಡ ಇಲ್ಲ ಅವನಿಗೆ. ಹಂದಿಗಳು ತಿನ್ನುವ ಆ ಒಂದು ಊಟ ತಿನ್ನಬೇಕು ಅಂದರೆ ನಮಗೆ ಯಾರು ಕೊಡಬೇಕು? ಆ ಒಂದು ಪರಿಸ್ಥಿತಿಯಲ್ಲಿ ಯಾರನ್ನ ಜ್ಞಾಪಕ ಮಾಡ್ಕೊಳ್ತೇನೆ? ಮತ್ತೆ ನನ್ನ ತಂದೆಯ ಮನೆಯಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು? ನಾನು ಯಜಮಾನನಾಗಿದ್ದೆ, ಅಲ್ಲಿ ಕೂಲಿ ಆಳುಗಳಿಗೆ ಹೊಟ್ಟೆ ತುಂಬ ಊಟ ಇತ್ತು. ಅದು ಇವತ್ತು ನನ್ನ ಪರಿಸ್ಥಿತಿ, ಊಟನೂ ಇಲ್ಲ, ಕೂಲಿ ಮಾಡೋಕ್ಕೆ ಯಾರು ನನಗೆ ಅವಕಾಶ ಕೂಡ ಸಿಗ್ತಾ ಇಲ್ಲ. ನಾನೇನು ಮಾಡ್ತೇನೆ? ಮತ್ತೆ ನನ್ನ ತಂದೆ ಇದನ್ನು ಏನು ತಿಳ್ಕೊಬೋದು? ನಾವೆಲ್ಲರೂ ಬಲಹೀನರು, ನಮ್ಮೆಲ್ಲರಿಗೂ ಬಲಹೀನತೆ ಇದೆ, ನಾವೆಲ್ಲರೂ ಕೆಳಗೆ ಬೀಳ್ತೀವಿ. ಆದರೆ ನಾವು ತಂದೆ ಬಳಿಗೆ ಹೋಗ್ತೀವಿ, ನಾವು ಒಂದು ಪ್ರಯಾಸ ಪಡ್ತಾ ಇದ್ದೀವಿ. ಮತ್ತೆ ನಾನು ದೇವರ ಹತ್ರ ಆ ಒಂದು ಮೊದಲ ಪ್ರೀತಿಯನ್ನು ಪಡ್ಕೊಳ್ಳೋಕ್ಕೆ ನಾವು ಪ್ರಯಾಸ ಪಡ್ತಾ ಇದ್ದೀವಿ. ಅಥವಾ ಚಲ್ತಾ ಹೋಗ್ತಾ ಇದೆ, ಹೋಗಿ ನೋಡೋಣ ಹಾಗೆ ಬರ್ತಾರೆ. ದೇವರು ನಮಗೆ ಅವಕಾಶ ಕೊಡ್ತಾರೆ. ನಾನು ಮತ್ತೆ ಮನ ತಿರುಗಿ ನನ್ನ ತಂದೆಯ ಬಳಿಗೆ ಹೋಗ್ತೀನಿ. ನನ್ನ ದೇವರ ಹತ್ರ ನನ್ನ ಸಂಬಂಧವನ್ನು ಮತ್ತೆ ಹೊಸದಾಗಿ ಕಟ್ಕೋಬೇಕು, ಹೊಸದಾಗಿ ಪ್ರಾರಂಭ ಮಾಡಬೇಕು. ಆದರೆ ನಾನು ಅದಕ್ಕಾಗಿ ಎಷ್ಟು ಪ್ರಯಾಸ ಪಡ್ತಾ ಇದ್ದೀನಿ. ಓಕೆ ಸಿಸ್ಟರ್ಸ್, ನಮ್ಮ ಸಭೆಯಲ್ಲಿ ಅನೇಕ ವಿಷಯಗಳು ನಮಗೆ ಕಲಿಸ್ಕೊಡ್ತಾರೆ, ಅನೇಕ ಕೂಟಗಳು ನಮಗೆ ನಡೆಯುತ್ತೆ, ಅನೇಕ ವಿಷಯಗಳು ಸತ್ಯವನ್ನು ತಿಳ್ಕೊಳ್ತೀವಿ. ಅದು ನಮ್ಮ ಜೀವನದಲ್ಲಿ ಎಷ್ಟೊಂದು ಪ್ರಭಾವಶಾಲಿಯಾಗಿದೆ, ಎಷ್ಟೊಂದು ಪ್ರಾಕ್ಟೀಸ್ ಮಾಡ್ತೀವಿ, ನನ್ನ ಜೀವನದಲ್ಲಿ ಅಳವಡಿಸ್ಕೊಡ್ತೇವೆ. ಆಮೇಲೆ ಇದೆಲ್ಲ ತುಂಬಾ ಅಷ್ಟೊಂದು ಸುಲಭವಾಗಿ ಬರಲ್ಲ. ಅದಕ್ಕೆ ಸಮಯ ಕೊಡಬೇಕಾಗುತ್ತೆ, ಪ್ರಯಾಸ ಪಡಬೇಕಾಗುತ್ತೆ. ಓಕೆ, ಕೆಲವು ವಿಷಯ ನಾವು ನೋಡೋಣ. ದೇವರ ಆತ್ಮನು ಏನು ಹೇಳ್ತಾ ಇದ್ದಾರೆ ಕೇಳಬೇಕು. ನಮ್ಮ ಜೀವನದಲ್ಲಿ ನಮ್ಗೆ ಏನು ಹೇಳ್ತಾ ಇದ್ದಾರೆ ನಾವು ಪ್ರೇ ಮಾಡಿ. ಹೋಲಿಸ್ಬಿಟ್ಟು ನಮ್ಗೆ ಏನು ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ಏನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಪ್ರತಿದಿನ ದೇವರ ಪ್ರಸನ್ನತೆಯನ್ನು ತೆಗೆದುಕೊಳ್ಳುತ್ತೆ ಪ್ರಯಾಸ. ಓಕೆ, ಪ್ರತಿದಿನ ಪ್ರಾರ್ಥನೆ ಮಾಡೋಕ್ಕೆ ಪ್ರಯಾಸ. ನಮ್ಮ ಪ್ರಾರ್ಥನೆ ಹೇಗಿದೆ? ನಿಮಿಷಗಳು ಏನೋ ಮಾಡಬೇಕಲ್ಲ ಅಂತ 5 ನಿಮಿಷ, 2 ನಿಮಿಷ, 10 ನಿಮಿಷ ಆ ಥರ ಇದೆ? ಅಥವಾ ನಿಜವಾಗಿ ಮೊದಲನೇ ಸ್ಥಾನವನ್ನು ದೇವರಿಗೆ ಕೊಡ್ತಾ ಇದ್ದೀನಿ? ನನ್ನ ಸತ್ಯವೇದ ಓದೋದ್ರಲ್ಲಿ ಹೇಗಿದೆ? ದೇವರ ಬಗ್ಗೆ ತಿಳ್ಕೊಳ್ತಾ ಇದ್ದೇನೆ, ದೇವರ ವಾಕ್ಯದಿಂದ ಅರ್ಥ ಆಗ್ತಾ ಇದ್ದ, ಕಲಿತಾ ಇದ್ದೇನೆ ನನ್ನಿಂದ. ರಸಿಸ್ತೇವೆ ಈ ದಿನ ನೋಡಿ ಅಷ್ಟು ಅದೆಲ್ಲ ಪ್ರೀತಿ. ನಾನು ನನ್ನ ದೇವರೊತ್ತಿಗೆ ನನ್ನ ಸಂಬಂಧವನ್ನು ಯಾವಾಗ ದೃಢಪಡಿಸ್ತೀನಿ, ಅದನ್ನು ಬಿಗಿಗೊಳಿಸ್ತೀನಿ, ನನ್ನ ಜೀವನವನ್ನು ಕೂಡ ದೇವರಿಗೆ ಸಂತೋಷವಾಗಿ. ದೇವರ ಪ್ರೀತಿ ಆಳವಾಗಿ ಬೆಳೆಯಬೇಕಂದ್ರೆ ನಾನು ಆತನ ಜೊತೆಯಲ್ಲಿ ಆಳವಾದ ಸಂಬಂಧ ಇರ್ತದೆ. ಇನ್ನೊಂದು ಸಿಸ್ಟರ್, ಇವತ್ತು ನಾವು ತೀರ್ಮಾನ ಮಾಡೋಣ, ನಾವು ಮತ್ತೆ ದೇವರ ಪ್ರೀತಿಯನ್ನು ಪಡ್ಕೊಳ್ಳೋಕೆ ಪ್ರಯಾಸ ಪಡ್ತೀನಿ. ಅದಕ್ಕಾಗಿ ನನ್ನ ಜೀವನವನ್ನು ಅನೇಕ ಪರಿಶ್ರಮ ಬರ್ಬೋದು, ನನ್ನ ದೇವರ ಜೊತೆ ನನ್ನ ಸಂಬಂಧವನ್ನು ಒಳ್ಳೆಯ ರೀತಿ ಇಟ್ಕೊಳ್ತೀನಿ. ಆಮೇಲೆ ಸಿಸ್ಟರ್ ಪ್ರೇ ಮಾಡಿ ದಯವಿಟ್ಟು ಪ್ರತಿಯೊಬ್ಬರಿಗಾಗಿ, ನಮ್ಮೆಲ್ಲರಿಗೂ ಅವರದ್ದೇ ಆದ ಬಲಹೀನತೆ ಇದೆ, ನಾವೆಲ್ಲ ಬದಲಾಗಬೇಕಾಗುತ್ತೆ. ನಾನು ಸೇರಿ ಓಕೆ, ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಬಲಹೀನತೆಯಿಂದ ನಾವು ಆಚರಿಸಬೇಕು. ನಾವು ಪ್ರೇ ಮಾಡೋಣ, ನಂತರ ಒಂದು ಮೀಟಿಂಗ್ ಮುಗಿಸ್ತೀವಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ದೇವರೇ, ನಿಮಗೆ ಸ್ತೋತ್ರ. ದೇವರೇ, ನಾವೆಲ್ಲ ಬಲಹೀನರು ತಂದೆ. ನೀವು ಮಾಡಿದ ಎಲ್ಲ ಅದ್ಭುತಗಳು, ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮರೆತು ತಂದೆ. ನಮ್ಮ ಜೀವನ ಎಲ್ಲಿ ಇತ್ತು, ನೀವು ಎಲ್ಲಿಂದ ಎಲ್ಲಿ ತನಕ ಕರ್ಕೊಂಡ್ಬಂದಿದ್ದೀರಾ, ನಮ್ಮ ಪ್ರಾರ್ಥನೆಗೆ ಎಷ್ಟೊಂದು ಉತ್ತರ ಕೊಟ್ಟಿದ್ದೀರಾ ದೇವರೇ. ನಾವು ಅನೇಕ ಸಂದೇಹಗಳನ್ನು ಮರೆತಿದ್ದೀವಿ, ನಮ್ಮನ್ನು ಕ್ಷಮಿಸಿ ತಂದೆ. ಮತ್ತೆ ನಾವು ಆ ನಿಮ್ಮ ಪ್ರೀತಿಯನ್ನು ಗಳಿಸೋಕ್ಕೆ, ಆ ಒಂದು ಪ್ರೀತಿಯನ್ನು ಹೃದಯಪೂರ್ವಕ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಸಹಾಯ ಮಾಡುತ್ತಾರೆ ದೇವರೇ. ಇಲ್ಲಿರುವ ಪ್ರತಿಯೊಬ್ಬರನ್ನು ಬಲಪಡಿಸಿ, ಪ್ರತಿಯೊಬ್ಬರ ಅಗತ್ಯಗಳೇನಿದೆ ನೀವು ಪೂರ್ತಿ ಮಾಡುತ್ತಾರೆ. ಪ್ರತಿಯೊಬ್ಬರು ನಿಮ್ಮಲ್ಲಿ ನೆಲೆಯಾಗಿರೋಕ್ಕೆ, ನಿಮ್ಮಲ್ಲಿ ದೃಢವಾಗಿ ನಿಲ್ಲೋಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ ತಂದೆ. ಈ ಸಮಯ ಕೊಟ್ಟಿದ್ದಕ್ಕೆ ಸ್ತೋತ್ರ, ನೀವು ನಮ್ಮನ್ನು ಉಪಯೋಗ ಮಾಡೋಕ್ಕೆ ಸ್ತೋತ್ರ ಹೇಳ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳುವಂತಿದೆ ತಂದೆ ದೇವರೇ, ಆಮೇಲೆ. ಗುಡ್ ಮಾರ್ನಿಂಗ್ ಸಹೋದರ ಸಹೋದರಿಯರೇ. ಈ ಸಮಯ ಅತಿ ಮುಖ್ಯವಾದ ಸಮಯ. ಈ ಸಮಯದಲ್ಲಿ ನಾವು ನಮ್ಮ ಹೃದಯನ, ನಮ್ಮ ಆಲೋಚನೆ ಶಿಲುಬೆ ಮೇಲೆ ಕೇಂದ್ರೀಕರಿಸೋಣ. ಒಂದು ವಚನ ನೋಡೋಣ. ಎಫೆಸಿದವರಿಗೆ 2ನೇ ಅಧ್ಯಾಯ 5ನೇ ವಚನ. ಎಫೆಸಿದವರಿಗೆ 2ನೇ ಅಧ್ಯಾಯ 5ನೇ ವಚನ ನಾವು ಓದ್ತೀನಿ. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ಕೃಪೆಯಿಂದಲೇ ರಕ್ಷಣೆ ಹೊಂದವರಾಗಿದ್ದೀರಿ.
ಆಮೆನ್. ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಾವು ಇಲ್ಲಿ ಕುಂತಿದ್ದೀವಿ, ನಾವು ದೇವರ ವಾಕ್ಯ ಬಳಿಯಲ್ಲಿ ರಾಜ್ಯದಲ್ಲಿ ಇದ್ದೀವಿ ಅಂದರೆ ಅದು ಯೇಸುವಿನ ಕೃಪೆಯಾಗಿದೆ. ಸಹೋದರ ಮತ್ತು ಸಹೋದರಿಯರೇ, ನಾವು ಅಪರಾಧಗಳಿಂದ ದಸೆಯಿಂದ ಸತ್ತವರಾಗಿದ್ದೀವಿ. ಇವತ್ತು ನಾವು ಬದುಕಿದ್ದೀವಿ ಅಂದರೆ ಅದು ಯೇಸುವಿನ ಕೃಪೆಯಿಂದಲೇ. ಇವತ್ತು ಆ ಕೃಪೆ ಇದೆ ಅಂದರೆ ನಾವು ನಮ್ಮ ಪಾಪ ನಮ್ಮನ್ನ ಸುತ್ತಿಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಾವು ದೇವರ ಕೃಪೆಯಾಗಿದೆ, ನಾವು ಅವರ ರಾಜ್ಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವಾರ ಕಮ್ಯುನಿಯನ್ ತಗೊಳ್ಳುವಾಗ ನೆನೆಸ್ತೇವ, ಯೇಸು ನನಗೋಸ್ಕರ ಸತ್ತನು. ನಾವು ಸತ್ತವರಾಗಿದ್ವಿ ಪಾಪದ ವಿಷಯದಲ್ಲಿ, ಇವತ್ತು ನಾವು ಬದುಕಿ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೀವಿ ಅಂದ್ರೆ ಆ ಕೃಪೆ ನಾವು ಎಷ್ಟು ನೆನೆಸ್ಕೊಳ್ತಾ ಇದೀವಿ ಪ್ರತಿದಿನ. ಇವತ್ತು ನಾವು ಒಂದು ದೃಢತೆ ಮಾಡೋಣ. ನಮ್ಗೆ ರಕ್ಷಣೆ ಸಿಕ್ಕಿದ್ದು ನಾವು ಮಾಡಿರುವಂಥ ಒಳ್ಳೆ ಕಾರ್ಯಗಳಲ್ಲ, ನಾವು ಪಾಪಿಗಳಾಗಿ ಯೇಸುಕ್ರಿಸ್ತರ ಕೃಪೆಯಿಂದ ನಾವು ಇವತ್ತು ಅವರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೀವಿ. ಇವತ್ತು ನಾವು ಅವರ ದ್ರಾಕ್ಷರಸ ಮತ್ತು ಅವರ ರೊಟ್ಟೆಯನ್ನು ಸೂಚಿಸುವ ದೇಹವನ್ನು ತಗೊಳ್ಳುವಾಗ ನಾವು ದೃಢತೆ ಮಾಡೋಣ, ದೃಢವಾಗಿ ನಿಂತುಕೊಳ್ಳೋಣ. ದೇವರೇ, ನಾವು ನಿಮ್ಮಂದು ಬರೋಕ್ಕೆ ಅರ್ಹರಿಲ್ಲ, ಯೋಗ್ಯರಿಲ್ಲ, ಆದರೆ ನಿಮ್ಮ ಕೃಪೆಯಿಂದ ನಮ್ಮನ್ನ ರಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ ಅಂತ ಹೇಳೋಣ. ಯಾವಾಗಲೂ ಕ್ರಿಸ್ತನ ದೇಹವನ್ನು ಸೂಚಿಸುವ ರೊಟ್ಟೆಯನ್ನು ತಗೊಳ್ಳುವಾಗ ಮತ್ತು ಅವರು ರಕ್ತವನ್ನು ಸೂಚಿಸುವ ದ್ರಾಕ್ಷರಸವನ್ನು ತಗೊಳ್ಳುವಾಗ ನಾವು ಅವರ ಕೃಪೆ ನಾವು ನೆನೆಸ್ಕೊಂಡು ಜೀವನ ಮಾಡೋಣ. ನಾವು ಪ್ರಾರ್ಥಿಸೋಣ ಈ ಸಮಯದಲ್ಲಿ. ಮಹೋನ್ನತವಾಗಿರುವಂಥ ದೇವರೇ, ಸರ್ವಶಕ್ತರೇ, ನಿಮಗೆ ಬಹಳ ಕೃತಜ್ಞತೆ ಅಪ್ಪ. ದೇವರೇ, ನೀವು ನಮಗೋಸ್ಕರ ಶಿಲ್ಬೆ ಮೇಲೆ ರಕ್ತ ಸುರಿಸಿದ್ರಿ ದೇವರೇ. ನೀವು ಅವತ್ತು ನಮ್ಮನ್ನ ದೇವರೇ, ನಾವು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೀವಿ ದೇವರೇ. ದೇವರೇ, ಮಾಡಿರುವಂಥ ಪಾಪಗಳು ನಮ್ಮನ್ನ ಯೋಚನೆಯಲ್ಲಿ ನಾವು ಸಾಯ್ತಾ ಇದ್ವಿ, ಮಾಡಿದಂಥ ತಪ್ಪುಗಳನ್ನು ನೆನೆಸ್ಕೊಳ್ತಾ ನಿಮ್ಮ ಕೃಪೆಯಿಂದ ಇವತ್ತು ನಾವು ಫ್ರೀಯಾಗಿದ್ದೀವಿ ಕರ್ತನೆ. ದೇವರೇ, ನಾವು ಆ ವಿಷಯಗಳನ್ನು ನಾವು ಮರೆತು ತಂದೆ ನಿಮ್ಮ ರಕ್ಷಣೆ ವಿಷಯಕ್ಕಾಗಿ ನಾವು ತಾಕೋಪಡೋರಾಗಿರ್ಲಿಕ್ಕೆ ಸಹಾಯ ಮಾಡಿ ತಂದೆ. ನನ್ನ ಸಹೋದರನ ಪಾಪಗಳನ್ನು ಕ್ಷಮಿಸಿ, ನನ್ನ ಪಾಪಗಳನ್ನು ಕ್ಷಮಿಸಿ ದೇವರೇ. ಬೇಡ್ಕೊಳ್ತಾ ಇದ್ದೀರಿ, ನಿಮ್ಮ ರಕ್ತ ಸೂಚಿಸುವ ದ್ರಾಕ್ಷಿಯನ್ನು ತಗೊಳ್ಳುವಾಗ ದೇವರೇ, ನಿಮ್ಮ ದೇಹವನ್ನು ಸೂಚಿಸುವ ರೊಟ್ಟೆಯನ್ನು ತಗೊಳ್ಳುವಾಗ ನಿಮ್ಮ ತಂದೆ ಶಿಲ್ಬೆ ಮೇಲೆ ಸುರಿಸಿದಂಥ ರಕ್ತ ಜ್ಞಾಪಿಸ್ಕೊಂಡು ನಮ್ಮ ದೇವರೇ ಜೀವನ ಮಾಡಲಿಕ್ಕೆ ಸಹಾಯ ಮಾಡ್ತೀರಂತ ಬೇಡಿ ತಂದೆ. ಸಮಯ ಕೊಡೋದಕ್ಕೆ ಸ್ತೋತ್ರ ಹೇಳಿ ದೇವರೇ. ಹೆಚ್ಚಿಕ ಪ್ರಾರ್ಥನೆ ಯೇಸುವಿನ ಪ್ರಾರ್ಥನೆ ತಂದೆ, ಆಮೆನ್. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಆರಸಿ ನಿಮ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು.
ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವಮಾನವೆಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಬೆಳಗ್ಗೆ ನಮಸ್ಕಾರಗಳು ಸಹೋದರ ಮತ್ತು ಸಹೋದರಿಯರೇ. ಈ ಸಮಯದಲ್ಲಿ ನಮಗೆ ಕುಮಾರ್ ಬ್ರದರ್ ಮೊದಲನೇ ಪ್ರೀತಿ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ದೇವರು ನಮಗೆ ಮೊದಲನೇ ಪ್ರೀತಿ ತೋರಿಸಿದ್ದಕ್ಕೆ. ನಾನು ವಿಷಯಗಳನ್ನು ಕಲ್ತಿದ್ದೀನಿ, ನೀವು ವಿಷಯಗಳನ್ನು ಕಲ್ತೀರಿ ಅಂತ ನಾನು ಭಾವಿಸ್ತೀನಿ. ಇದೇ ಥರ ಆನ್ಲೈನಲ್ಲಿ ಪ್ರತಿ ವಾರ 10 ಗಂಟೆಗೆ ಇರುತ್ತೆ. ನಾವು ಆನ್ಲೈನ್ಗೆ ಬರೋಣ. ಈ ಸಮಯದಲ್ಲಿ ನಾವು ಮೀಟಿಂಗ್ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ನಾವು ಪ್ರೇಯರ್ ಮಾಡಿ ಮುಗಿಸೋಣ. ಅದ್ಭುತವಾಗಿರುವಂಥ ದೇವರೇ, ಮಹೋನ್ನತರೇ, ಬಹಳ ಕೃತಜ್ಞತೆ ಅಪ್ಪ. ದೇವರೇ, ಕುಮಾರ್ ಬ್ರದರ್ ಮುಖಾಂತರ ದೇವರೇ ನಿಮ್ಮ ಪ್ರೀತಿ ಬಗ್ಗೆ ತಿಳಿಸಿದ್ದಕ್ಕಾಗಿ ಬಹಳ ಸ್ತೋತ್ರ ತಂದೆ. ನಾವು ಅದನ್ನು ಕಲಿತ್ಕೊಂಡು ನಾವು ಜ್ಞಾನವಂತರಾಗಿ ನಿಮ್ಮ ಪ್ರಕಾರ ಜೀವನ ಮಾಡಲಿಕ್ಕೆ ಸಹಾಯ ಮಾಡಿ ದೇವರೇ. ಕೇಳ್ತಾ ಇರುವಂಥವ್ರು, ನೋಡ್ತಾ ಇರುವಂಥ ನನ್ನ ಸಹೋದರನೂ ಕೂಡ ಆಶೀರ್ವಾದ ಮಾಡಿ ತಂದೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತೀರಿ ಅಂತ ಬೇಡಿಪ ಹೆಚ್ಚುಕ ಪ್ರಾರ್ಥನೆ ತಂದೆ. ಆಮೇಲೆ ಧನ್ಯವಾದಗಳು.